हरि ओं सुप्रभातं सर्वेषां संस्कृतकक्षां हार्दं स्वागतम्। प्रिय बालाः, विवेकोदयः इति पाठस्य अग्रिमभागं पठामः। पूर्वस्मिन् पाठे यदा मुञ्जराजः भोजं मारयितुं वत्सराजं प्रति आदिशति तदा वत्सराजः भोजं गुरुकुलात् आनीतवान्। अनन्तरं महामायाभवनं प्रति गत्वा भोजं वदति। दैवज्ञेन उक्तं यत् 50 पञ्चवर्षाणि 7 मासाः दिनत्रयम् एतावन्तं कालं भोजराजः राज्यं परिपालयति इति। तत् श्रुत्वा राजा मुञ्जः भवतः वधं व्यादिष्टवान् इति वत्सराजः भोजराजं वदति। अनन्तरं किम् अभवत् इदानीं पश्यामः। तदैव भोजः वटवृक्षस्य पत्रम् आदाय पुटीकृत्य जङ्घां छुरिकया छित्त्वा तत्र पुटके रक्तम् आरोप्य तृणेन एकस्मिन् पत्रे कञ्चन श्लोकं लिखित्वा वत्सं प्राह। ಭೋಜನ ಜನ್ಮಪತ್ರಿಕೆಯನ್ನು ನೋಡಿ ಮುಂಜ ಭೋಜನನ್ನು ಕೊಲ್ಲಬೇಕು ಅಂತ ಹೇಳಿ ತನ್ನ ಮಿತ್ರನಾದಂತಹ ವತ್ಸರಾಜನಿಗೆ ಆದೇಶವನ್ನು ಕೊಡ್ತಾನೆ. ವತ್ಸರಾಜ ನಿಜಾಂಶವನ್ನೆಲ್ಲ ಭೋಜರಾಜನಿಗೆ ತಿಳಿಸಿದಾಗ ನಿನ್ನನ್ನು ಕೊಲ್ಲಬೇಕು ಅಂತ ಹೇಳಿ ಮುಂಜ ಆದೇಶ ಮಾಡಿದ್ದಾನೆ ಎನ್ನುವಂಥದ್ದನ್ನು ತಿಳಿಸಿದಾಗ ಭೋಜರಾಜ ಏನು ಹೇಳ್ತಾನೆ, ಏನು ಮಾಡ್ತಾನೆ ನೋಡಿ. ತದೈವ ವೃದ್ಧಿಸಂಧಿಃ ಭವತಿ. ತದೈವ ಭೋಜಃ ವಟವೃಕ್ಷಸ್ಯ ಪತ್ರಂ ಆದಾಯ ವತ್ಸರಾಜಸ್ಯ ವಚನಂ ಶ್ರುತ್ವಾ ಭೋಜಃ ಸಪದಿ ವಟವೃಕ್ಷಾತ್ ಏಕಂ ಪತ್ರಂ ಆನಯತಿ. ಅನಂತರಂ ತತ್ ಪತ್ರಂ पुटीकरोति. अनन्तरं भोजस्य समीपे एकां चुरिकाम् आसीत्. तया चुरिकया जङ्घां छित्त्वा तत्र पुटके रक्तम् आरोपयति. अनन्तरम् एकं तृणं स्वीकरोति. तृणेन एकस्मिन् पत्रे तृणं स्वीकृत्य तेन तृणेन एकस्मिन् पत्रे कञ्चन श्लोकं लिखति. भोजराजः बालः भोजराजः श्लोकं लिखित्वा वत्सं प्रति तत् पत्रं दत्त्वा एवं वदति. एतत् पत्रं नृपाय मुञ्जाय दातव्यम् इति. अत्र पश्यन्तु. तदा एव आवागले ವತ್ಸನ ಮಾತನ್ನು ಕೇಳಿ ಭೋಜಃ ಕಿಂ ಕರೋತಿ ವಟವೃಕ್ಷಸ್ಯ ಪತ್ರಂ ಆದಾಯ. ಅವನ ಸಮೀಪದಲ್ಲಿ ಒಂದು ವಟವೃಕ್ಷ ಇತ್ತು. ಆ ವಟವೃಕ್ಷದಿಂದ ಆಲದ ಮರದಿಂದ ಅಶ್ವತ್ಥ ವೃಕ್ಷ, ವಟವೃಕ್ಷ ನಾಮ ಅಶ್ವತ್ಥ ವೃಕ್ಷ, ಆ ಅಶ್ವತ್ಥ ವೃಕ್ಷದ ಒಂದು ಎಲೆ ಪತ್ರಂ, ಒಂದು ಎಲೆಯನ್ನು ಆದಾಯ ನಾಮ ಆನೀಯ ಹಿಡ್ಕೊಂಡು ಬಂದು ಪುಟೀಕೃತ್ಯ ಅದನ್ನು ಪುಟವನ್ನಾಗಿ ಮಾಡ್ತಾನೆ, ಅದನ್ನು ಹಾಳೆಯನ್ನಾಗಿ ಮಾಡ್ತಾನೆ ಭೋಜರಾಜ. ನಂತರ ಜಂಘಾಂ ಚುರಿಕಯ ಚಿತ್ವಾ, ಜಂಘ ಅವನ ಸಮೀಪದಲ್ಲಿ ಒಂದು ಚೂರಿ ಇತ್ತು, ಒಂದು ಚೂರಿ ಇತ್ತು. ತನ್ನ ತೊಡೆಯನ್ನು ಜಂಘೆ ಜಂಘಾಹ, ಜಂಘಾ ನಾಮ ಊರುಹು, ತನ್ನ ತೊಡೆಯನ್ನು ದ್ವಿತೀಯ ವಿಭಕ್ತಿ ಆಕಾರ ಅಂತ ಸ್ತ್ರೀಲಿಂಗ, ತೊಡೆಯನ್ನು ಚುರಿಕಯ ಚಿತ್ವಾ. ಚುರಿಕಾ ಅಂತ ಹೇಳಿದರೆ ಚೂರಿ ಸ್ತ್ರೀಲಿಂಗ, ಆಕಾರ ಅಂತ ಸ್ತ್ರೀಲಿಂಗ ತೃತೀಯ ವಿಭಕ್ತಿ. ಚುರಿಕಯ ಚೂರಿಯಿಂದ ಚಿತ್ವಾ ಛೇದನವನ್ನು ಮಾಡಿ ಅಥವಾ ಕೊಯ್ದುಕೊಂಡು ಛೇದಿಸಿ ತತ್ರ ಪುಟಕೆ ರಕ್ತಂ ಆರೋಪ್ಯ. ತತ್ರ ಪುಟಕೆ ಆ ಒಂದು ಹಾಳೆಯನ್ನು, ಒಂದು ಪತ್ರವನ್ನು ಒಂದು ಕಾಗದವನ್ನಾಗಿ ಮಾಡಿದ್ದ. ಆ ಕಾಗದದ ಮೇಲೆ, ಆ ಪುಟದ ಮೇಲೆ ರಕ್ತಂ ಆರೋಪ್ಯ, ತನ್ನ ತೊಡೆಯಿಂದ ಬರುವಂತಹ ಸುರಿಯುವಂತಹ ರಕ್ತಂ ಆರೋಪಿಸಿ ಅದರ ಮೇಲೆ ಹಚ್ಚಿ
ತೃಣೇನ ಏಕಸ್ಮಿನ್ ಪತ್ರೆ ಕಂಚನ ಶ್ಲೋಕಂ ಲಿಖಿತ್ವಾ. ತೃಣೇನ ಒಂದು ಹುಲ್ಲನ್ನು ತಗೊಳ್ತಾನೆ. ಆ ಹುಲ್ಲುಕಡ್ಡಿಯಿಂದ ಏಕಸ್ಮಿನ್ ಪತ್ರೆ ಒಂದು ಪತ್ರದಲ್ಲಿ, ಒಂದು ಹಾಳೆಯಲ್ಲಿ ಕಂಚನ ಶ್ಲೋಕಂ ಲಿಖಿತ್ವ, ಒಂದು ಶ್ಲೋಕವನ್ನು ಬರಿತಾನೆ. ಕಂಚನ ಯಾವುದೋ ಒಂದು ಶ್ಲೋಕಂ ಲಿಖಿತ್ವ, ಆ ಹಾಳೆಯಲ್ಲಿ ಬರೆದು, ಲಿಖಿತ್ವ ತ್ವಾಂತ ಪ್ರತ್ಯಯ ಕೃದಂತ ರೂಪ, ಬರೆದು, ಲಿಖತಿ ಬರೆಯುತ್ತಾನೆ, ಲಿಖಿತ್ವ ಬರೆದು, ವತ್ಸಂ ಪ್ರಾಹ, ಆ ವತ್ಸನನ್ನು ಕುರಿತು ಹೇಳ್ತಾನೆ. ಭೋಜರಾಜ ಹೇಗೇನು ಹೇಳ್ತಾನೆ? ಮಹಾಭಾಗ ಏತತ್ ಪತ್ರಂ ನೃಪಾಯ ದಾತವ್ಯಂ ತ್ವಮಪಿ ರಾಜಾಜ್ಞಂ ವಿಧೇಹಿ ಇತಿ. ಪತ್ರದಲ್ಲಿ ಏನೋ ಒಂದು ಬರೀತಾನೆ. ಶ್ಲೋಕಂ ಲಿಖಿತ್ವ ವತ್ಸಂ ತತ್ ಪತ್ರಂ ದತ್ವಾ ಏವಂ ವದತಿ ಏತತ್ ಪತ್ರಂ ಕಸ್ಮೈ ದಾತವ್ಯಂ ನೃಪಾಯ ದಾತವ್ಯಂ. ಇದನ್ನು ರಾಜನಿಗೆ ಕೊಡಬೇಕು. ನೃಪಾಯ ರಾಜನಿಗೆ, ನೃಪಾಯ ಚತುರ್ಥಿ ವಿಭಕ್ತಿ ಶಬ್ದ, ಅಕಾರ ಅಂತ ಪುಲ್ಲಿಂಗ. ದಾತವ್ಯಂ ತವ್ಯತ್ ಪ್ರತ್ಯಯ ಕೃದಂತ ರೂಪ, ಕೊಡಲ್ಪಡತಕ್ಕದ್ದು. ಇದನ್ನು ರಾಜನಿಗೆ ನೀನು ಕೊಡಬೇಕು. ತ್ವಮಪಿ ರಾಜಾಜ್ಞಂ ವಿಧೇಹಿ, ಮುಂಜಾನು ನನ್ನನ್ನು ಕೊಲ್ಲಬೇಕು ಅಂತೇಳಿ ಆದೇಶ ಮಾಡಿದನಲ್ವ, ನೀನು ಆ ಆದೇಶವನ್ನು ನೀನು ನೆರವೇರಿಸು. ತ್ವಂ ಅಪಿ, ನೀನು ಕೂಡ ರಾಜಾಜ್ಞಂ ವಿಧೇಹಿ, ರಾಜಾಜ್ಞಂ ಮುಂಜಸ್ಯ ಆಜ್ಞಾಂ ವಿಧೇಹಿ, ಪರಿಪಾಲಯ. ವಿಧೇಹಿ ಅಂತ ಹೇಳಿದರೆ ಪರಿಪಾಲಯ, ಪರಿಪಾಲಿಸು. ಕುರು ಅಂತ ಅರ್ಥ. ವಿಧೇಹಿ ನಾಮ ಕುರು, ನೆರವೇರಿಸು. ಇತಿ ವತ್ಸಂ ವದತಿ ಭೋಜಃ. ಅನಂತರಂ ಕಿಮ್ ಅಭವತ್? ತತಃ ವೈರಾಗ್ಯಂ ಆಪನ್ನೋ ವತ್ಸರಾಜೋ ಭೋಜಂ ಕ್ಷಮಸ್ವ ಇತ್ಯುಕ್ತ್ವಾ ಪ್ರಣಮ್ಯ ಚ ರಥೇ ನಗರಾತ್ ಬಹಿಃ ಘನೇ ತಮಸಿ ಗೃಹಂ ಆಗಮ್ಯ ಭೂಮಿಗೃಹಾಂತರೆ ತಂ ನಿಕ್ಷಿಪ್ಯ ರರಕ್ಷ. ತತಃ ಅನಂತರಂ, ಓಕಾರಸ್ಯ ಸ್ಥಾನೆ ವಿಸರ್ಗಃ, ವಿಸರ್ಗಸಂಧಿ. ತತಃ ವೈರಾಗ್ಯಂ ಆಪನ್ನೋ ವತ್ಸರಾಜಃ. ಲಘು ಅನಂತರಂ ಲಘು ಬಾಲಕಸ್ಯ ಭೋಜಸ್ಯ ಏತಾದೃಶಂ ವಚನಂ ಶ್ರುತ್ವಾ ವೈರಾಗ್ಯಂ ಪ್ರಾಪ್ತವಾನ್ ವತ್ಸರಾಜಃ. ವೈರಾಗ್ಯಂ ಆಪನ್ನಃ ವತ್ಸರಾಜಃ, ವೈರಾಗ್ಯಂ ಪ್ರಾಪ್ತವಾನ್, ವೈರಾಗ್ಯವನ್ನು ಪಡಿತಾನೆ. ವೈರಾಗ್ಯ, ಈ ಪುಟ್ಟ ಹುಡುಗನ ಮಾತನ್ನು ಕೇಳಿ ನನ್ನ ಕರ್ತವ್ಯವನ್ನು ಸಾಯಲಿಕ್ಕೂ ಸಿದ್ಧ ಇರುವಂತಹ ಈ ಹುಡುಗ ಈ ರೀತಿ ಧೈರ್ಯದಿಂದ ರಾಜಾಜ್ಞೆಯನ್ನು ನೀನು ಪಾಲಿಸು ಅಂತ ನನಗೆ ಹೇಳ್ತಾ ಇದ್ದಾನೆ. ಕರುಣೆ ಉಕ್ಕಿ ಬರ್ತದೆ ಈ ಹುಡುಗನ ಮೇಲೆ, ಬಾಲಕನ ಮೇಲೆ. ವೈರಾಗ್ಯಂ ಆಪನ್ನಃ, ಆಪ್ನೋತಿ ಪಡೆಯುತ್ತಾನೆ, ಆಪನ್ನಃ ತಾಂತ ಭೂತ ಕೃದಂತ. ವೈರಾಗ್ಯವನ್ನು ಪಡೆದು ಎಲ್ಲ ಮೋಹವನ್ನು ಎಲ್ಲ ಬಿಟ್ಟು ವತ್ಸರಾಜ ಭೋಜಂ ಕ್ಷಮಸ್ವ ಇತಿ ಉಕ್ತ್ವಾ. ಭೋಜಂ ಪ್ರತಿ ವತ್ಸರಾಜ ಏವಂ ಉಕ್ತವಾನ್ ಕ್ಷಮಸ್ವ ಇತಿ ಉಕ್ತ್ವಾ, ನನ್ನನ್ನು ಕ್ಷಮಿಸು. ಕ್ಷಮಸ್ವ ಅತ್ರ ಲೋಟ್ಲಕಾರ ಮಧ್ಯಮ ಪುರುಷ. ಕ್ಷಮತಾಂ ಕ್ಷಮೇತಾಂ ಕ್ಷಮಂತಾಂ ಕ್ಷಮಸ್ವ ಲೋಟ್ಲಕಾರ ತ್ವಂ ಕ್ಷಮಸ್ಸ, ನನ್ನನ್ನು ನೀನು ಕ್ಷಮಿಸು ಅಂತ ಹೇಳಿ ವತ್ಸರಾಜ ಭೋಜನಿಗೆ ಹೇಳ್ತಾನೆ, ಹುಡುಗನಿಗೆ. ಇತಿ ಉಕ್ತ್ವಾ, ಇತಿ ಉಕ್ತ್ವಾ ಇತ್ಯುಕ್ತ್ವಾ ಎಣ್ಸಂಧಿ, ಉಕ್ತ್ವಾ ಹೇಳಿ, ಪ್ರಣಮ್ಯ ಪ್ರಣಮತಿ ಪ್ರಣಾಮಂ ಕೃತ್ವಾ, ಅನಂತರಂ ರಥೇ ನಗರಾತ್ ಬಹಿಃ ಘನೇ ತಮಸಿ ಗೃಹಂ ಆಗಮ್ಯ. ನಗರಾತ್ ಬಹಿಃ ಘನೇ ತಮಸಿ ಗಾಢಾಂಧಕಾರೆ ಗೃಹಂ ಆಗಮ್ಯ, ಗೃಹಂ ಆಗತ್ಯ ಭೂಮೇಃ ಗೃಹ ಅಂತರೆ ತಂ ನಿಕ್ಷಿಪ್ಯ ರರಕ್ಷ. ಭೂಮೇಃ ಗೃಹಾಂತರೆ ತಂ ನಿಕ್ಷಿಪ್ಯ ಭೋಜಂ ರಕ್ಷಿತವಾನ್. ನೋಡಿ, ನನ್ನನ್ನು ಕ್ಷಮಿಸಿ ಅನಂತರ ಅಂತ ಹೇಳ್ತಾನೆ. ವೈರಾಗ್ಯವನ್ನು ಹೊಂದಿ ನನ್ನನ್ನು ಕ್ಷಮಿಸು, ನೀನು ಹೇಳಿದ ಹಾಗೆ ನಿನ್ನನ್ನು ರಾಜಾಜ್ಞೆಯನ್ನು ನಾನು ಪರಿಪಾಲನೆ ಮಾಡುವುದಿಲ್ಲ, ನಿನ್ನನ್ನು ನಾನು ಸಾಯಿಸುವುದಿಲ್ಲ ಅಂತ ಹೇಳಿ ಕ್ಷಮೆಯನ್ನು ಕೇಳಿ ಭೋಜಂ ಪ್ರಣಮ್ಯ ಅನಂತರ ಆ ಭೋಜಕುಮಾರನಿಗೆ ನಮಸ್ಕಾರ ಮಾಡಿ, ರಥೇ ನಗರಾತ್ ಬಹಿಃ, ಅದೇ ರಥದಲ್ಲಿ ನಗರಾತ್ ಬಹಿಃ, ಬಹಿಃ ನಾಮ ಹೊರಗೆ, ಬಹಿಃ ಹೇಳಿದರೆ ಹೊರಗೆ, ಎಲ್ಲಿಂದ ಹೊರಗೆ? ನಗರಾತ್ ಬಹಿಃ. ಬಹಿಃ ಇತಿ ಅವ್ಯಯಸ್ಯ ಯೋಗೆ ತತ್ಸಂಬಂಧಿ ಶಬ್ದಂ ಪಂಚಮೇ ವಿಭಕ್ತಿಯಂ ಸ್ಯಾತ್. ನಗರ ಬಹಿಃ ಎಂದ ಬಂದಾಗ ಅದಕ್ಕೆ ಸಂಬಂಧಪಟ್ಟ ಪದ ಪಂಚಮಿ ವಿಭಕ್ತಿಯಲ್ಲಿರಬೇಕು. ನಗರಾತ್ ಬಹಿಃ, ಗೃಹಾತ್ ಬಹಿಃ ಮಾರ್ಗ ಅಸ್ತಿ, ದೇವಾಲಯಾತ್ ಬಹಿಃ ಸರೋವರ ಅಸ್ತಿ. ಹೀಗೆ ನಗರಾತ್ ಬಹಿಃ, ನಗರದಿಂದ ಹೊರಗೆ. ಘನೇ ತಮಸಿ, ದಟ್ಟವಾದ, ಘನೇ ಘನಂ, ಘನೆ ಅಂತ ಹೇಳಿದರೆ ದಟ್ಟವಾದ ಭಯಂಕರವಾದಂತಹ, ತಮಸಿ
ಕತ್ತಲಿನಲ್ಲಿ ತಮಃ ತಮಸಿ ತಮಾಂಸಿ ತಮಸಿ ಸಪ್ತಮಿ ವಿಭಕ್ತಿ ತಮಸಿ ತಮಸೋಹ ತಮಸ್ಸೋ ಇತಿ ತಮಸಿ ತಮಃ ತಮಸ್ ನಪುಂಸಕಲಿಂಗ ಶಬ್ದ ತಮಸಿ ಸಪ್ತಮಿ ವಿಭಕ್ತಿ ಕತ್ತಲಿನಲ್ಲಿ ಗೃಹಂ ಆಗಮ್ಯ ಯಾವುದೋ ಒಂದು ಮನೆಗೆ ಬರ್ತಾನೆ ಗೃಹಂ ಆಗಮ್ಯ ಒಂದು ಮನೆಗೆ ಬಂದು ಆಗಮ್ಯ ಅಂತ ಹೇಳಿದರೆ ಬಂದು ಗೃಹಂ ಆಗಮ್ಯ ಭೂಮಿ ಗೃಹಾಂತರೆ ಒಳಮಾಳಿಗೆ ಅಥವಾ ನೆಲಮಾಳಿಗೆ ಭೂಮೇ ಗೃಹಾಂತರೆ ಭೂಮಿಯ ಒಳಗೆ ಇರುವ ಮನೆಯ ಒಳಗೆ ಇರುವಂತಹ ಒಂದು ಸ್ಥಳದಲ್ಲಿ ಅಂದರೆ ನೆಲಮಾಳಿಗೆಯಲ್ಲಿ ತಂ ನಾಮ ಭೋಜಂ ಭೋಜಕುಮಾರಂ ನಿಕ್ಷಿಪ್ಯ ರರಕ್ಷ ನಿಕ್ಷಿಪ್ಯ ಒಳ ಇಟ್ಟು ಎನ್ನುವಂಥ ಅರ್ಥ ಅವನನ್ನು ಒಳಗಿಟ್ಟು ಸ್ಥಾಪಯಿತ್ವ ನಿಕ್ಷಿಪತಿ ಕ್ರಿಯಾಪದ ಅದಕ್ಕೆ ಲ್ಯಪ್ ಪ್ರತ್ಯಯ ಬಂದು ನಿಕ್ಷಿಪ್ಯ ಭೂಮಿಯ ಒಳಗೆ ಅವನನ್ನು ಇಟ್ಟು ರರಕ್ಷ ಅಥವಾ ಲಿಟ್ಲಕಾರ ರರಕ್ಷ ನಾಮ ಲಿಟ್ಲಕಾರ ರರಕ್ಷ ರರಕ್ಷತು ರರಕ್ಷು ಭೂತಕಾಲಾರ್थे ಲಿಟ್ಲಕಾರ ಪುಟೀಕೃತ್ಯ ಪುಟವತ್ ಕೃತ್ವ ಅಂತ ಹೇಳಿ ಅರ್ಥ ಪುಟದಂತೆ ಪೇಜ್ ಪುಟ ಹಾಳೆಯನ್ನಾಗಿ ಮಾಡಿ ಜಂಘ ಆಕಾರ ಅಂತ ಸ್ತ್ರೀಲಿಂಗ ಗ್ರಾಮರ್ ನೋಡಿ ಚಿತ್ವ ಇಲ್ಲಿ ತ್ವ ಅಂತ ಭೂತಕೃದಂತ ಬರ್ತದೆ ಕರ್ತಯಿತ್ವ ಇತಿ ಅರ್ಥ ಸರಿ ಅಗ್ರಿಮ ಭಾಗಂ ಶ್ಯಾಮಃ ಸ್ವಯಮೇವ ಕೃತ್ರಿಮ ವಿದ್ಯಾ ವಿದ್ಭಿಃ ಸಕುಂಡಲಂ ಸ್ಫುರದ್ವಕ್ತ್ರಂ ನಿಮೀಲಿತ ನೇತ್ರಂ ಭೋಜಕುಮಾರ ಮಸ್ತಕಂ कारयित्वा ತತ್ ಚ ಆದಾಯ ರಾಜಭವನಂ ಗತ್ವಾ ರಾಜಾನಂ ನತ್ವಾ ಪ್ರಾಹ ಶ್ರೀಮತಾ ಯದಾದಿಷ್ಟಂ ತತ್ ಸಾಧಿತಂ ಇತ್ಯುಕ್ತ್ವಾ ತತ್ ಪತ್ರಂ ಅದಾತ್. ಪೂರ್ವಮೇವ ಮುಂಜಃ ವತ್ಸರಾಜಂ ಏವಂ ಮುಕ್ತವಾನ್ ಕಿಲ ಭೋಜಸ್ಯ ವಧಾನಂತರಂ ತಸ್ಯ ಶಿರಃ ಅಂತೆ ಪುರಂ ಆನೇತವ್ಯಂ ಇತಿ. ಅತಃ ವತ್ಸರಾಜಃ ಏಕಂ ಉಪಾಯಂ ಕೃತವಾನ್. ಕಿಂ ಉಪಾಯಂ ಕೃತವಾನ್? ಸ್ವಯಮೇವ ವತ್ಸರಾಜಃ ಸ್ವಯಮೇವ ಕೃತ್ರಿಮ ವಿದ್ಯಾ ವಿದ್ಭಿಃ ಸ್ವಯಂ ವತ್ಸರಾಜಃ ಕೃತ್ರಿಮ ವಿದ್ಯಾಂ ಜಾನಾತಿ ಸ್ಮ. ಅತಃ ಸಹ ಸಕುಂಡಲಂ ಸ್ಫುರದ್ವಕ್ತ್ರಂ ನಿಮೀಲಿತ ನೇತ್ರಂ ಅತಃ ಸಹ ಸಕುಂಡಲಂ ಕುಂಡಲೇನ ಸಹಿತಂ ಸ್ಫುರದ್ವಕ್ತ್ರಂ ಶೋಭಮಾನಂ ವದನಂ ನಿಮೀಲಿತ ನೇತ್ರಂ ಭೋಜಕುಮಾರ ಮಸ್ತಕಂ ಭೋಜಸ್ಯ ಕೃತ್ರಿಮ ಶಿರಃ कारयित्वा ತತ್ ಚ ಆದಾಯ ರಾಜಭವನಂ ಗತ್ವಾ ತತ್ ಭೋಜಸ್ಯ ಕೃತ್ರಿಮ ಮಸ್ತಕಂ ಆದಾಯ ರಾಜಭವನಂ ಗಚ್ಚತಿ. ರಾಜಭವನಂ ಗತ್ವಾ ಮುಂಜಂ ನತ್ವಾ ರಾಜಾನಂ ನತ್ವಾ ರಾಜಾ ಮುಂಜಂ ನತ್ವಾ ಪ್ರಾಹ ಏವಂ ವದತಿ ಶ್ರೀಮತಾ ಯದಾದಿಷ್ಟಂ ತತ್ಸಾಧಿತಂ ಇತ್ಯುಕ್ತ್ವಾ ತತ್ಪತ್ರಂ ಅದಾದತ್. ಪಶ್ಯಂತು ಸ್ವಯಮೇವ ಕೃತ್ರಿಮ ವಿದ್ಯಾ ವಿದ್ಭಿಃ ಭೋಜನನ್ನು ಕೊಲ್ಲದೆ ವತ್ಸರಾಜ ಅವನನ್ನು ರಕ್ಷಣೆ ಮಾಡುವ ಒಂದು ಉಪಾಯವನ್ನು ಮಾಡ್ತಾನೆ. ಏನು ಮಾಡ್ತಾನೆ ಅಂತ ಹೇಳಿದರೆ ಸ್ವಯಂ ಏವ ಕೃತ್ರಿಮ ವಿದ್ಯಾ ಸ್ವಯಂ ತಾನೇ ಸ್ವತಃ ವತ್ಸರಾಜನೇ ಒಂದು ವಿದ್ಯೆಯ ಜ್ಞಾನ ಅವನಿಗಿತ್ತು. ಯಾವುದು ಹೇಳಿದರೆ ಕೃತ್ರಿಮ ವಿದ್ಯಾ ವಿದ್ಭಿಃ ಕೃತ್ರಿಮ ವಿದ್ಯಾ ಕೃತಕವಾಗಿ ಒಂದು ವಸ್ತುವನ್ನು ತಯಾರು ಮಾಡುವಂಥದ್ದು ಆರ್ಟಿಫಿಷಿಯಲ್ ಆಗಿ ಯಾವುದೋ ಒಂದು ವಸ್ತುವನ್ನು ತಯಾರು ಮಾಡುವಂತಹ ವಿದ್ಯೆ ಅವನಿಗೆ ಗೊತ್ತಿತ್ತು. ಕೃತ್ರಿಮ ವಿದ್ಯೆಯನ್ನು ತಿಳಿದವರಿಂದ ಇಲ್ಲಿ ವಿದ್ಯಾವಿದ್ಭಿಃ ವಿತ್ ಅಂತ ಹೇಳಿದರೆ ತಿಳಿದವ ವಿದೌ ವಿದಃ ತೃತೀಯ ವಿಭಕ್ತಿ ವಿದಾ ವಿದ್ಭ್ಯಾಂ ವಿದ್ಭಿಃ ಅಂತ ಅರ್ಥ. ಸ್ವತಃ ತಾನೇ ಕೃತ್ರಿಮವಾದ ವಿದ್ಯೆಯನ್ನು ತಿಳಿದಂತಹವನು ಮತ್ತು ತಿಳಿದವರಿಂದ ಸಕುಂಡಲಂ ಸ್ಫುರದ್ವಕ್ತ್ರಂ ನಿಮೀಲಿತ ನೇತ್ರಂ ಏನನ್ನು ರಚನೆ ಮಾಡ್ತಾನೆ? ಸಕುಂಡಲಂ ಕುಂಡಲದಿಂದ ಕೂಡಿದಂತಹ ಅಂದರೆ ಕಿವಿಯಲ್ಲಿ ರಿಂಗ್ ಕಿವಿಯಲ್ಲಿ ಸಕುಂಡಲ ಕರ್ಣಕುಂಡಲ ಅಂತ ಹೇಳ್ತೇವಲ್ಲ ಕಿವಿಗೆ ಹಾಕುವಂತಹ ಒಂದು ಆಭರಣ. ಸ್ಫುರದ್ವಕ್ತ್ರಂ ಸ್ಫುರತ್ ಅಂತ ಹೇಳಿದರೆ ಶತ್ರು ಪ್ರತ್ಯಯ ಕೃದಂತ ಸ್ಫುರತ್
ಹೊಳೆಯುತ್ತಿರುವಂತಹ ವಕ್ತ್ರಂ, ವಕ್ತ್ರಂ ನಾಮ ವದನಂ, ಮುಖ, ಮುಖದಲ್ಲಿ ಹೊಳೆಯುತ್ತಿರುವ ಮುಖವನ್ನು, ಹೊಳೆಯುವ ಮುಖವನ್ನು, ಇನ್ನು ನಿಮೀಲಿತ ನೇತ್ರಂ, ಮುಚ್ಚಿದ ಕಣ್ಣುಳ್ಳಂತಹ ಭೋಜಕುಮಾರ ಮಸ್ತಕಂ, ಒಂದು ಭೋಜಕುಮಾರನ ತಲೆಯನ್ನು ಅದನ್ನು ಕಾರಯಿತ್ವ ಅದನ್ನೆಲ್ಲ ಮಾಡಿಸಿ, ಮತ್ತು ತಚ್ಚ ಆದಾಯ ರಾಜಭವನಂ ಗತ್ವ, ಅದನ್ನು ಹಿಡ್ಕೊಂಡು ಆ ತಲೆಯನ್ನು, ಕೊನೆಗೆ ತಲೆಯನ್ನು, ಭೋಜನನ್ನು ಕೊಂದ ನಂತರ ಅವನ ತಲೆಯನ್ನು ತರಬೇಕು ಅಂತ ಹೇಳಿ ಭೋಜ ಆದೇಶ ಮಾಡಿದ್ದ. ಹಾಗಾಗಿ ಕೃತ್ರಿಮವಾಗಿ, ಆರ್ಟಿಫಿಷಿಯಲ್ ಆಗಿ ಭೋಜನ ಮಸ್ತಕವನ್ನು ಒಂದು ತಯಾರು ಮಾಡಿ ರಾಜಭವನಂ ಗತ್ವ, ಅದನ್ನು ಹಿಡ್ಕೊಂಡು ರಾಜಭವನಕ್ಕೆ ಹೋಗ್ತಾನೆ ವತ್ಸರಾಜ. ರಾಜಾನಂ ನತ್ವ, ರಾಜಾನೌ ರಾಜಾನಃ, ದ್ವಿತೀಯ ವಿಭಕ್ತಿ, ರಾಜಾನೌ ರಾಜ್ಞಃ, ರಾಜನನ್ನು ನೃಪಂ ಮುಂಜಂ ನತ್ವ, ನಮತಿ ನಮಿಸುತ್ತಾನೆ, ನತ್ವ ನಮಿಸಿ ನಮಸ್ಕಾರ ಮಾಡಿ, ತ್ವಾಂತ ಪ್ರತ್ಯಯ ಪ್ರಣಮ್ಯ, ಪ್ರಾಹ ಅಂತ ಹೇಳಿದರೆ ವದತಿ ಹೇಳುತ್ತಾನೆ, ಆಹತುಹು ಆಹುಹು ಅಂತೇಳಿ ಬ್ರೂಂಜ್ ಧಾತು, ವದತಿ ಇತಿ ಅರ್ಥ. ಏನು ಹೇಳ್ತಾನೆ? ಶ್ರೀಮತ ಯದಾಧಿಷ್ಟಂ ತತ್ಸಾವಿಧಂ ಸಾಧಿತಂ, ಶ್ರೀಮಂತರಾದ ತಮ್ಮಿಂದ ಅಥವಾ ಪೂಜ್ಯರಾದ ತಮ್ಮಿಂದ, ಶ್ರೀಮದ್ಭ್ಯಾಂ ಶ್ರೀಮದ್ಭಿಹಿ, ತೃತೀಯ ವಿಭಕ್ತಿ, ಶ್ರೀಮಾನ್ ಶ್ರೀಮಂತೌ ಶ್ರೀಮಂತಃ, ತೃತೀಯ ವಿಭಕ್ತಿ ಶ್ರೀಮತ, ಶ್ರೀಮಂತನಾದ ತಮ್ಮಿಂದ, ಪೂಜ್ಯರಾದ ತಮ್ಮಿಂದ, ಯತ್ ಆದಿಷ್ಟಂ ಯದಾದಿಷ್ಟಂ, ಜಸ್ವಸಂಧಿ, ಯತ್ ಆದಿಷ್ಟಂ, ಯಾವುದು ಆಜ್ಞಾಪಿಸಲ್ಪಟ್ಟಿದೆಯೋ, ಯಾವುದನ್ನು ನೀವು ಆಜ್ಞೆಯನ್ನು ಮಾಡಿದ್ರೋ ನನಗೆ, ತತ್ ಸಾಧಿತಂ, ತತ್ ಕಾರ್ಯಂ ಸಾಧಿತಂ, ಆ ಕಾರ್ಯವು ಸಾಧಿಸಲ್ಪಟ್ಟಿದೆ, ಸಾಧಿತಂ ತಾತ ಭೂತಕೃದಂತ, ಆ ಕೆಲಸವನ್ನು ನಾನು ಸಾಧಿಸಿದ್ದೇನೆ, ಮುಗಿಸಿದ್ದೇನೆ, ಮಾಡಲ್ಪಟ್ಟಿದೆ. ಇತ್ಯುಕ್ತ್ವ ತತ್ ಪತ್ರಂ ಅದಾತ್, ಇತಿ ಉಕ್ತ್ವ ಇತ್ಯುಕ್ತ್ವ ಎಣ್ಸಂಧಿ, ಹೀಗೆ ಹೇಳಿ ತತ್ ಪತ್ರಂ, ಮುಂಜ ಕೊಟ್ಟಿದ್ದಾನಲ್ವ ಆ ಪತ್ರ, ಭೋಜೇನ ಲಿಖಿತಂ ತತ್ಪತ್ರಂ ಅದಾತ್, ಕೊಟ್ಟನು, ಅದಾತ್ ಇಲ್ಲಿ ಲುಂಗ್ಲಕಾರ, ಕೊಟ್ಟನು ಇತಿ ಅರ್ಥ. ದದಾತಿ ದತ್ತವಾನ್, ಯಾರಿಗೆ? ಮುಂಜರಾಜನಿಗೆ ಕೊಡ್ತಾನೆ. ಆ ಪತ್ರ ಏನುಂಟು? ರಾಜ ಪತ್ರಾಕ್ಷರಾಣಿ ವಾಚಯತಿ, ಮುಂಜನ ಬಳಿಯಲ್ಲಿ ವತ್ಸರಾಜನು ಭೋಜನ ಕೊಟ್ಟಂತಹ ಪತ್ರವನ್ನು ಕೊಟ್ಟಾಗ ಆ ಪತ್ರವನ್ನು ರಾಜ ಪತ್ರ ಅಕ್ಷರಾಣಿ, ಪತ್ರದಲ್ಲಿರುವ ಎಲ್ಲ ಅಕ್ಷರಗಳನ್ನು ಅಲ್ಲಿ ಏನು ಬರೆದಿದ್ದಾನೆ ಅನ್ನುವಂಥದ್ದನ್ನು ವಾಚಯತಿ, ಮತ್ತೊಬ್ಬರಿಂದ ಅದನ್ನು ಓದಿಸ್ತಾನೆ. ವಾಚಯತಿ ಪ್ರೇರಣಾರ್ಥಕ ರೂಪ, ಓದಿಸುತ್ತಾನೆ, ಯಾರೋ ಮಂತ್ರಿಯ ಯಾರಿಂದನೋ ಅದನ್ನು ಓದಿಸ್ತಾನೆ. ಪತ್ರೇ ಕಿಮ್ ಆಸೀತ್, ಪತ್ರೇ ಏಕಂ ಶ್ಲೋಕಂ ಆಸೀತ್, ಶ್ಲೋಕಂ ಏವಂ ಅಸ್ತಿ. ಮಾಂಧಾತಾ ಚ ಮಹೀಪತಿ ಕೃತಯುಗ ಅಲಂಕಾರಭೂತೋ ಗತಃ, ಸೇತುರ್ಯೇನ ಮಹೋದಧೌ ವಿರಚಿತಃ, ಕ್ವಾಸೌ ದಶಸ್ಯಾಂತಕಃ, ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯೋ ಯಾತಾ ದಿವಂ ಭೂಪತೆ, ನೈಕೇನಾಪಿ ಸಮಂ ಗತಾ ವಸುಮತಿ, ಮುಂಜಾ ತ್ವಯಾ ಯಾಸ್ಯತಿ. ನೋಡಿ, ಪತ್ರದಲ್ಲಿ ಏನಿತ್ತು? ಕೃತಯುಗ ಅಲಂಕಾರಭೂತಃ ಗತಃ, ಕಃ ಮಾಂಧಾತ ಮಹೀಪತಿ, ಮಾಂಧಾತ ಗತಃ. ಕೃತಯುಗ ಅಲಂಕಾರಭೂತಃ, ಕೃತಯುಗಸ್ಯ ಏವ ಭೂಷಣಪ್ರಾಯಃ, ಕಃ ಮಾಂಧಾತ ಇತಿ ಭೂಪಾಲಃ, ಮಹೀಪತಿಃ, ಮಹೀಪತಿಃ ನಾಮ ಭೂಪಾಲಃ, ಗತಃ. ಕುತ್ರ ಗತಃ? ದಿವಂ ಗತಃ, ಸ್ವರ್ಗಕ್ಕೆ ಹೋಗ್ತಾನೆ. ಯೇನ ಮಹಾದಧೌ ಸೇತು ವಿರಚಿತ, ಕ್ವಾಸೌ ದಶಸ್ಯಾಂತಕಃ, ಮಹಾಸಾಗರಸ್ಯ ಏವ ಸೇತುಂ ವಿರಚಯ್ಯ ಲಂಕಾಧೀಶ್ವರಃ, ಲಂಕಾಧೀಶ್ವರಂ ದಶಕಂಠಂ ರಾವಣಂ ಯಃ ಜಘಾನ ಸಹ ಶ್ರೀರಾಮಃ ಇದಾನಿಂ ಕ್ವಾ ಅಸೌ, ಅಸೌ ಶ್ರೀರಾಮಃ ಕುತ್ರ ಅಸ್ತಿ, ಇದಾನಿಂ ಕುತ್ರ ಅಸ್ತಿ, ಇದಾನಿಂ ಅಸ್ತಿ ವಾ ನಾಸ್ತಿ. ಯುಧಿಷ್ಠಿರ ಪ್ರಭೃತಯಃ ಅನ್ಯೇ ಚಾಪಿ ಯಾತಾ ದಿವಂ ಯಾತಾ, ಹೇ ಭೂಪತೆ, ಯುಧಿಷ್ಠಿರಾದಯಃ ಅನ್ಯೇಪಿ ಶ್ರೇಷ್ಠ ನೃಪಾಃ ದಿವಂ ಪ್ರಾಪ್ತಾಃ, ತೇ ಅಪಿ ಇದಾನಿಂ ನಾಸಂತಿ. ನೈಕೇನಾಪಿ ಸಮಂ ಗತಾ ವಸುಮತಿ, ಮುಂಜಾ ತ್ವಯಾ ಯಾಸ್ಯತಿ, ಹೇ ಮುಂಜಾ, ನೈಕೇನಾಪಿ ಸಮಂ ವಸುಮತಿ ನ ಗತಾ,
ಕೇನಾಪಿ ಸಮಂ ಏತೇಷಾಂ ಮಹಾತ್ಮಾನಾಂ ಮಧ್ಯೆ ಏಕೇನ ಸಹ ಅಪಿ ಇಯಂ ವಸುಮತಿ ಇಯಂ ಭೂಮಿ ನಾ ಗತಾ ತ್ವಯಾ ಯಾಸ್ಯತಿ. ಹೇ ಮಹಾರಾಜ, ತ್ವಯಾ ಸಹ ಆಗಚ್ಚೇತ್ ಖಲು ಇತಿ ವದತಿ. ನೋಡಿ, ಅರ್ಥ ಹೀಗಿದೆ. ಕೃತಯುಗ ಅಲಂಕಾರಭೂತಃ ಬಾಂಧಾತ ಮಹೀಪತಿ ಗತಃ. ಕೃತಯುಗ, 4 ಯುಗಗಳಲ್ಲಿ ಕೃತಯುಗ ಒಂದು. ಆ ಕೃತಯುಗದಲ್ಲಿ ಅಥವಾ ಆ ಕೃತಯುಗಕ್ಕೆ ಅಲಂಕಾರಪ್ರಾಯನಾದಂತಹ ಅಲಂಕಾರಭೂತ, ಆ ಕೃತಯುಗದಲ್ಲಿ ಕೃತಯುಗದಲ್ಲಿ ಅಥವಾ ಈ ಕೃತಯುಗಕ್ಕೆ ಅಲಂಕಾರಪ್ರಾಯನಾದಂತಹ ಮಾಂಧಾತ ಮಹೀಪತಿ, ಮಾಂಧಾತ ಎಂಬ ಹೆಸರಿನ ಒಬ್ಬ ರಾಜ ಇದ್ದ. ಮಹೀಪತಿ, ಮಹ್ಯಾಹ ಪತಿ, ಮಾಂಧಾತ ಎನ್ನುವಂತಹ ಒಬ್ಬ ರಾಜ ಗತಃ ದಿವಂಗತಃ, ಅವ ಸತ್ತು ಹೋಗಿದ್ದಾನೆ. ಭೂಮಿಯನ್ನೆಲ್ಲ ಚೆನ್ನಾಗಿ ಆಳ್ವಿಕೆಯನ್ನು ಮಾಡಿ ಅವ ಸತ್ತು ಹೋಗಿದ್ದಾನೆ ಈಗ. ಆದರೆ ಭೂಮಿ ಮಾತ್ರ, ಅವನ ಜೊತೆಗೆ ಸಂಪತ್ತು ಹೋಗಲಿಲ್ಲ. ಏನ ಮಹಾದಧೌ ಸೇತು ವಿರಚಿತಃ, ಯಾವನಿಂದ ಸೇತುರ್ಯೇನ, ಸೇತು ಪ್ಲಸ್ ಏನ ಸೇತುರ್ಯೇನ, ಏನ ಅಂತ ಹೇಳಿದ್ರೆ ಯಾವನಿಂದ, ಯೌ ಯೇ ಯಂ ಯೌ ಯಾನ್ ಏನ ಯಾಭ್ಯಾಂ ಯೈಹಿ, ಯಾವನಿಂದ ಮಹಾದಧೌ, ಮಹಾದಧಿಹಿ ನಾಮ ಸಮುದ್ರ, ಮಹಾದಧೌ ಸಪ್ತಮಿ ಭಕ್ತಿ, ಮಹಾಸಮುದ್ರದಲ್ಲಿ ಮಹಾಸಾಗರದಲ್ಲಿ ಸೇತು ವಿರಚಿತ, ಸೇತುವೆಯು ವಿರಚಿತ ರಚಿಸಲ್ಪಟ್ಟಿದೆಯೋ ಅಂತಹ ರಾವಣನ ವೈರಿಯಾದಂತಹ ದಶಾಸ್ಯ ಅಂತಕಃ, ದಶಾಸ್ಯ 10 ತಲೆ ಉಳ್ಳವ, ಅವನ ಅಂತಕಃ ಅವನ ವೈರಿ ಅಂದರೆ ರಾಮ. ಕ್ವಾ ಅಸೌ ದಶಾಸ್ಯಾಂತಕಃ, ಆ ರಾವಣನನ್ನು ವಧಿಸಿದಂತಹ ಆ ಶ್ರೀರಾಮಚಂದ್ರನು ಕ್ವಾ ಇದಾನಿಂ ಕುತ್ರ ಅಸ್ತಿ, ಈಗ ಎಲ್ಲಿದ್ದಾನೆ, ಅವನಿದ್ದಾನೋ, ಶ್ರೀರಾಮನೂ ಇಲ್ಲ, ತ್ರೇತಾಯುಗದಲ್ಲಿದ್ದ ಶ್ರೀರಾಮ ಈಗ ಎಲ್ಲಿದ್ದಾನೆ, ಅವನು ಸತ್ತು ಹೋಗಿದ್ದಾನೆ. ಆದರೆ ಭೂಮಿ ಅಲ್ಲೇ ಇದೆ. ಹೇ ಭೂಪತೆ, ಎಲೆ ರಾಜನೇ, ಸಂಬೋಧನ ಪ್ರಥಮ ವಿಭಕ್ತಿ ಭೂಪತಿ, ಭೂಪತಿ ಭೂಪತಯ, ಹೇ ಭೂಪತೆ, ಎಲೆ ಭೂಪತಿಯೇ. ಅನ್ಯೇ ಯುಧಿಷ್ಠಿರಾದಯ ಯುಧಿಷ್ಠಿರ ಪ್ರಭೃತಯ ಅನ್ಯೇ ಯಾತಾಹ. ಇನ್ನು ಹಾಗೆಯೇ ಅನ್ಯೇ ಯುಧಿಷ್ಠಿರ ಪ್ರಭೃತಯ ದಿವಂ ಯಾತಾಹ, ಉಳಿದ ಬೇರೆ ಯುಧಿಷ್ಠಿರ ಮೊದಲಾದಂತಹ ರಾಜರೂ ಕೂಡ ದಿವಂ ಯಾತಾಹ, ದಿವಂ ನಾಮ ಸ್ವರ್ಗಂ ಯಾತಾಹ, ಅವರೆಲ್ಲ ಸ್ವರ್ಗಕ್ಕೆ ಹೋಗಿದ್ದಾರೆ. ಅವರೂ ಭೂಮಿಯನ್ನು ಆಳಿದಂತಹ ಯುಧಿಷ್ಠಿರ ಪರಾಕ್ರಮಿಗಳು ಅವರೂ ಭೂಮಿಯಲ್ಲಿಲ್ಲ. ಏಕೇನಾಪಿ ಸಮಂ ಗತ ವಸುಮತಿ, ಹೇ ಮುಂಜ ಎಲೆ ಮುಂಜನೆ, ಏಕೇನಾಪಿ ಸಮಂ ನ ಗತ. ಈ ಭೂಮಿ ಎಲೆ ಮುಂಜರಾಜನೇ, ಈ ವಸುಮತಿ, ವಸು ಅಂತ ಹೇಳಿದರೆ ಸಂಪತ್ತನ್ನು ಹೊಂದಿದವಳು ವಸುಮತಿ, ಸ್ತ್ರೀಲಿಂಗದಲ್ಲಿ ಉಂಟು. ವಸುಮತಿ ಅಂತ ಹೇಳಿದರೆ ಭೂಮಿ. ಈ ಭೂಮಿ ಏಕೇನಾಪಿ ಸಮಂ ನಾಗತ, ಒಬ್ಬನ ಜೊತೆಗೂ ಕೂಡ, ಎಂತಹ ಪರಾಕ್ರಮಿಗಳು ಸಾಧನೆ ಮಾಡಿದವರು ಈ ಭೂಮಿಯನ್ನು ಆಳ್ವಿಕೆ ಮಾಡಿದ್ರು, ಅವರ ಯಾರ ಜೊತೆಗೂ ಕೂಡ ಏಕೇನಾಪಿ ಸಮಂ ನಾಮ ಜೊತೆಗೆ, ಒಬ್ಬನ ಜೊತೆಯೂ ಕೂಡ ವಸುಮತಿ ಈ ಭೂಮಿ ನಾ ಗತ ಹೋಗಲಿಲ್ಲ. ತ್ವಯಾ ಯಾಸ್ಯತಿ, ಹಾಗೆ ತ್ವಯಾ ನಿನ್ನ ಜೊತೆಗೆ ಅಥವಾ ನಿನ್ನೊಂದಿಗೆ ಅಥವಾ ನೀನು ಸತ್ತಾಗ ಯಾಸ್ಯತಿ, ಲೃಟ್ಲಕಾರ ಇದು ಭವಿಷ್ಯತ್ ಕಾಲ, ನೀನು ಸತ್ತ ನಂತರ ಈ ಭೂಮಿ ಸ್ವರ್ಗಕ್ಕೆ ಹೋಗುವುದು ಅಥವಾ ನೀನು ಈ ಭೂಮಿಯನ್ನು ಹಿಡ್ಕೊಂಡು ಹೋಗ್ತೀಯೋ ಅಂತ ಹೇಳಿ ಮನಸ್ಸಿಗೆ ನಾಟುವ ಹಾಗೆ ಆ ಬಾಲಕ ಅತ್ಯಂತ ವಿವೇಕದಿಂದ ಅತ್ಯಂತ ಮಹತ್ವವುಳ್ಳಂತಹ ಒಂದು ವಿಷಯವುಳ್ಳಂತಹ ಒಂದು ಶ್ಲೋಕವನ್ನು ಆ ಹುಡುಗನಿಗೆ ಹೇಳ್ತಾನೆ. ಆ ಹುಡುಗನು ಮುಂಜರಾಜನಿಗೆ ಶ್ಲೋಕದಲ್ಲಿ ಈ ರೀತಿಯಾಗಿ ಬರೀತಾನೆ ಅಂತ ಅದ್ಭುತವಾದಂತಹ ಶ್ಲೋಕ ನೋಡಿ. ಇಲ್ಲಿ ಕೃತ್ರಿಮ ವಿದ್ಯಾ ವಿದ್ಭಿಹಿ ಅತ್ರ ತೃತೀಯ ವಿಭಕ್ತಿ, ವಿದ್ಭ್ಯಾಂ ವಿದ್ಭಿಹಿ, ಜ್ಞಾನಿ ಅಂತ ಅರ್ಥ. ವಿದ್ ಅಂತ ಹೇಳಿದರೆ ಜ್ಞಾನಿ, ಇದರ ತೃತೀಯ ವಿಭಕ್ತಿ ಬಹುವಚನ ವಿದ್ಭಿಹಿ. ಸ್ಫುರತ್ ವಕ್ತ್ರಂ, ಸ್ಫುರತ್ ಅತ್ರ ಶತ್ರು ಪ್ರತ್ಯಯ ಕೃದಂತ ರೂಪ, ಶತ್ರು ಪ್ರತ್ಯಯ ವರ್ತಮಾನ ಕೃದಂತ ರೂಪ. ಸ್ಫುರತ್ ಅಂತ ಹೇಳಿ ನಪುಂಸಕಲಿಂಗ ಪದ. ವಕ್ತ್ರಂ ಅಂತ ಹೇಳಿದರೆ ವದನಂ, ಮುಖಂ ನಪುಂಸಕಲಿಂಗ, ಹಾಗಾಗಿ ಸ್ಫುರತ್. ಸ್ಫುರನ್ ಪುಲ್ಲಿಂಗ, ಸ್ಫುರಂತಿ ಸ್ತ್ರೀಲಿಂಗ, ಸ್ಫುರತ್ ನಪುಂಸಕಲಿಂಗ. ವಕ್ತ್ರಂ ಹೇಳಿದರೆ ಆನನಂ.
ನಿಮೀಲಿತನೇತ್ರಂ, ನಿಮೀಲಿತೇ ನೇತ್ರೇ ಯಸ್ಯ ಸಹ ತಂ. ನಿಮೀಲಿತ ಹೇಳಿದರೆ ಮುಚ್ಚಲ್ಪಟ್ಟ, ಮುಚ್ಚಲ್ಪಟ್ಟ ಕಣ್ಣು ಉಳ್ಳವ ಎನ್ನುವಂಥ ಅರ್ಥ. ತಚ್ಛಾದಾಯ, ತತ್ ಚ ಆದಾಯ, ತತ್ ಚ ತಚ್ಚ, ಇಲ್ಲಿ ಶ್ರುತ್ವ ಸಂಧಿ ಆಗ್ತದೆ. ಅದಾತ್, ಅದಾತ್ ಹೇಳಿದರೆ ಕೊಟ್ಟನು, ಲುಂಗ್ಲಕಾರ. ಅಯಚ್ಚತ್, ತತ್ಪತ್ರಂ ಅದಾತ್, ತತ್ಪತ್ರಂ ಅಯಚ್ಚತ್ ಇತಿ ಅರ್ಥ. ನಂತರಂ ಮಾಂಧಾತ ಒಬ್ಬ ರಾಜನ ಹೆಸರು. ಮಾಂಧಾತೃ ಶಬ್ದ, ನೇತೃ ಶಬ್ದ ಇದ್ದ ಹಾಗೆ ಮಾಂಧಾತ ಪ್ರಥಮ ವಿಭಕ್ತಿ ಏಕವಚನ. ಮಹೀಪತಿ, ಮಹ್ಯಾಹ ಪತಿ, ಭೂಪತಿ ಇತಿ ಅರ್ಥಃ. ಕೃತಯುಗ ಅಲಂಕಾರ ಭೂತೋ, ಕೃತಯುಗ ಪ್ಲಸ್ ಅಲಂಕಾರ ಸವರ್ಣ ದೀರ್ಘ ಸಂಧಿ. ಸೇತು ಏನ, ಸೇತುರ್ಯೇನ ವಿಸರ್ಗ ಸಂಧಿ. ದಶಸ್ಯಾಂತಕಃ, ದಶಸ್ಯ ಪ್ಲಸ್ ಅಂತಕಃ ಅತ್ರ ಸವರ್ಣದೀರ್ಘ ಸಂಧಿಃ ಭವತಿ. ಪ್ರಭೃತಿಃ, ಯುಧಿಷ್ಠಿರ ಪ್ರಭೃತಯಃ, ಪ್ರಭೃತಯಃ, ಪ್ರಭೃತಿಃ, ಪ್ರಭೃತಿ ಪ್ರಭೃತಯಃ ಇತ್ಯಾದಯಃ ಮೊದಲಾದವರು ಎನ್ನುವಂಥ ಅರ್ಥ ಇಲ್ಲ. ನೈಕೇನಾಪಿ, ನ ಪ್ಲಸ್ ಏಕೇನಾಪಿ, ನೈಕೇನಾಪಿ ಇದು ವೃದ್ಧಿ ಸಂಧಿ. ನ ಪ್ಲಸ್ ಏಕೇನ, ನೈಕೇನ, ಏಕೇನ ಪ್ಲಸ್ ಅಪಿ, ಏಕೇನಾಪಿ ಸವರ್ಣದೀರ್ಘ ಸಂಧಿ. ಯಾಸ್ಯತಿ ಇಲ್ಲಿ ಲಟ್ಲಕಾರ, ಯಾತಿ ಲಟ್ಲಕಾರ ಹೋಗುತ್ತಾನೆ, ಯಾಸ್ಯತಿ ಹೋಗಬಹುದು ಎನ್ನುವಂಥ ಅರ್ಥ. ಅನಂತರಂ ರಾಜ ಚ ತದರ್ಥಂ ಜ್ಞಾತ್ವಾ ಶಯ್ಯಾತಃ ಭೂಮೌ ಪಪಾತ. ರಾಜ ತದರ್ಥಂ, ತಸ್ಯ ಅರ್ಥಂ, ತಸ್ಯ ಶ್ಲೋಕಸ್ಯ ಅರ್ಥಂ ವಿಚಾರ್ಯ ಶಯ್ಯಾತಃ ಭೂಮೌ ಪಪಾತ. ಅತ್ಯಂತಂ ಲಜ್ಜಿತಃ ಸನ್ ಶಯ್ಯಾತಃ ಭೂಮೌ ಪಪಾತ. ಪರ್ಯಂಕಾತ್ ಭೂಮೌ ಉಪರಿ ಪತಿತವಾನ್. ರಾಜ ಭೋಜರಾಜನು ಬರೆದಂತಹ ಆ ಶ್ಲೋಕವನ್ನು ಅರ್ಥ ಮಾಡಿಕೊಂಡು ತಿಳಿದು, ಅದರ ಅರ್ಥವನ್ನು ತಿಳಿದು ಶಯ್ಯಾತಃ ಭೂಮೌ ಪಪಾತ. ಶಯ್ಯಾತಃ, ಶಯ್ಯಾ ನಾಮ ಹಾಸಿಗೆ, ಶಯ್ಯಾತಃ ಪಂಚಮಿ ವಿಭಕ್ತಿ, ಹಾಸಿಗೆಯಿಂದ, ಶಯ್ಯಾತಃ ಹಾಸಿಗೆಯಿಂದ, ಲೀತಸ್ ಪ್ರತ್ಯಯ ಬರ್ತದೆ, ಹಾಸಿಗೆಯಿಂದ ಪಂಚಮಿ ವಿಭಕ್ತಿ ಫ್ರಮ್ ಎನ್ನುವಂತಹ ಶಯ್ಯಾತ. ಭೂಮೌ ಪಪಾತ, ಭೂಮಿಯ ಮೇಲೆ ಬಿದ್ದು ಬಿಡ್ತಾನೆ, ಭೂಮಿಯ ಮೇಲೆ ಬೀಳ್ತಾನೆ. ಪಪಾತ ಪೇತತು ಪೇತು, ಪಪಾತ ಬಿದ್ದನು ಅಂತೇಳಿ ಲಿಟ್ಲಕಾರ. ತತಃ ಚ ದೈವಿ ಕರ ಕಮಲ ಚಾಲಿತ ಚೇಲಾಂಚಲ ಅನಿಲೇನ ಸಸಂಜ್ಞೋ ಭೂತ್ವ ದ್ವಾರಪಾಲಾನ್ ಆಹೂಯ ಪಂಡಿತಾನ್ ಆನಯ ಇತ್ಯಾಹ. ತತಃ ಅನಂತರ ದೇವಿ ಕರಕಮಲ ಚಾಲಿತ ಚೇಲಾಂಚಲ ಅನಿಲೇನ, ದೇವಿ ಪತ್ನಿ ತಲೆ ತಿರುಗಿ ಬೀಳುವಾಗ ಈ ಹುಡುಗನ ಮಾತನ್ನು ಕೇಳಿ, ಹೌದು ನಾನು ಮಾಡಿದ್ದು ತಪ್ಪು, ಅವನನ್ನು ಕೊಲ್ಲಿಸಿದೆ ಅಂತ ಹೇಳಿ ಅವನಿಗೆ ಅನುಭವಕ್ಕೆ ಬಂದು ದೇವಿಯ ತಲೆ ತಿರುಗಿ ಬಿದ್ದ ನಂತರ ಹಾಸಿಗೆಯಿಂದ ಕೆಳಗೆ ಬೀಳ್ತಾನೆ. ಆಗ ಪಕ್ಕದಲ್ಲಿಯೇ ಪತ್ನಿ ಇರ್ತಾಳೆ. ಆಗ ದೇವಿ ಕರಕಮಲ, ದೇವಿಯ ಅಂದರೆ ರಾಣಿಯ ಕರಕಮಲದಿಂದ, ಕರಕಮಲದಿಂದ ಚಾಲಿತ, ಚಾಲಿತ ಹೇಳಿದರೆ ಬೀಸಲ್ಪಟ್ಟ, ಚೇಲಾಂಚಲ ಅನಿಲೇಲ, ಚೇಲಾಂಚಲ ಅಂತ ಹೇಳಿದರೆ ಸೆರಗು, ಸೀರೆಯ ಸೆರಗಿರ್ತದಲ್ಲ, ಆ ಸೀರೆಗೆ ಸೆರಗಿನಿಂದ ಬಿದ್ದಂತಹ ತನ್ನ ಗಂಡನಿಗೆ, ರಾಜನಿಗೆ ಗಾಳಿಯನ್ನು ಬೀಸ್ತಾಳೆ. ಕೂಡಲೇ ತನ್ನ ಸೆರಗಿನಿಂದ ಬಿದ್ದಂತಹ ರಾಜನಿಗೆ ತನ್ನ ಸೆರಗಿನ ಮೂಲಕ ಗಾಳಿಯನ್ನು ಬೀಸ್ತಾನೆ. ಅನಿಲೇನ, ಆ ಗಾಳಿಯಿಂದ ಸಸಂಜ್ಞಃ ಎಚ್ಚರಗೊಳ್ತಾನೆ ರಾಜ. ಸಸಂಜ್ಞಃ ಭೂತ್ವ ಎಚ್ಚರಗೊಂಡವನಾಗಿ ದ್ವಾರಪಾಲಾನ್ ಆಹೂಯ ಪಂಡಿತಾನ್ ಆನಯತ ಇತ್ಯಾಹ. ಕೂಡಲೇ ನಾನು ತಪ್ಪು ಮಾಡಿದ್ದು ಅವನಿಗೆ ಅನಿಸಿ ದ್ವಾರಪಾಲಾನ್ ಆಹೂಯ, ದ್ವಾರಪಾಲಂ ಪಾಲೌ ಪಾಲಾನ್, ದ್ವಾರಪಾಲಕರನ್ನು, ಅಲ್ಲಿದ್ದಂತಹ ಸೈನಿಕರನ್ನು ಆಹೂಯ ಕರೆದು, ಆಹ್ವಯತಿ ಕರೆಯುತ್ತಾನೆ, ಆಹೂಯ ಕರೆದು, ಪಂಡಿತಾನ್ ಆನಯತ ಇತ್ಯಾಹ. ಕೂಡಲೇ ಪಂಡಿತಾನ್, ನಮ್ಮ ಆಸ್ಥಾನದಲ್ಲಿರುವಂತಹ ಯಾರೆಲ್ಲ ವಿದ್ವಾಂಸರು ಪಂಡಿತರಿದ್ದಾರೆ ಆ ಎಲ್ಲ ಪಂಡಿತರನ್ನು ಆನಯತ ಇತ್ಯಾಹ ಕರೆದುಕೊಂಡು ಬನ್ನಿ ಇತಿ ಆಹ ಇತಿ ವದತಿ. ತತಃ ಸ್ವಾಜ್ಞೆಯ ಸಮಾಗತಾನ್ ಪಂಡಿತಾನ್ ನತ್ವಾ ಮಯಾ ಪುತ್ರೋ ಹತಃ ತಸ್ಯ ಪ್ರಾಯಶ್ಚಿತ್ತಂ ವದಧ್ವಂ ಇತಿ
ವದಂತಂ ತೇ ತಮೋಚುಃ ರಾಜನ್ ಸಹಸಾ ವನ್ಹಿಂ ಆವಿಶ ಇತಿ. ತತಃ ಮುಂಜಸ್ಯ ಆಜ್ಞಾನುಸಾರೇಣ ಪಂಡಿತಾಃ ಆಗತಾಃ. ಆಗತಾನ್ ಪಂಡಿತಾನ್ ಮುಂಜಃ ನಮತಿ. ತತಃ ಸ್ವಾಜ್ಞೆಯ ತನ್ನ ಆಜ್ಞೆಯಿಂದ ಸಮಾಗತಾನ್ ಸಮೀಪಕ್ಕೆ ಆಗಮಿಸಿದಂತಹ ತನ್ನ ಪ್ರಕೋಷ್ಠಕ್ಕೆ ಬಂದಂತಹ ಯಾರು ಪಂಡಿತಾನ್ ನತ್ವ ಪಂಡಿತರಿಗೆಲ್ಲ ನಮಸ್ಕಾರ ಮಾಡಿ ಮುಂಜರಾಜನು ಹೇಳ್ತಾನೆ, ಮಯಾ ಪುತ್ರೋ ಹತಃ ತಸ್ಯ ಪ್ರಾಯಶ್ಚಿತ್ತಂ ವದಧ್ವಂ. ಮಯಾ ಪುತ್ರೋ ಹತಃ ಅಹಂ ಪುತ್ರಂ ಭೋಜಕುಮಾರಂ ಹತವಾನ್ ಮಾರಿತವಾನ್ ತಸ್ಯ ಪ್ರಾಯಶ್ಚಿತ್ತಂ ವದತ ಇತಿ ಉಕ್ತವಾನ್. ನನ್ನಿಂದ ಪುತ್ರನು ಕೊಲ್ಲಲ್ಪಟ್ಟನು, ಅರ್ಥಾತ್ ನಾನು ನನ್ನ ಮಗನನ್ನು ನಾನು ಕೊಂದುಬಿಟ್ಟೆ, ಸಿಂಧುಲರಾಜನ ಮಗ, ಅವನನ್ನು ಕೊಂದುಬಿಟ್ಟೆ ಭೋಜನನ್ನು. ಹಾಗಾಗಿ ತಸ್ಯ ಪ್ರಾಯಶ್ಚಿತ್ತಂ, ಕೊಂದು ನಾನು ತಪ್ಪು ಮಾಡಿಬಿಟ್ಟೆ, ಹಾಗಾಗಿ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ವದಧ್ವಂ, ಪ್ರಾಯಶ್ಚಿತ್ತವನ್ನು ನೀವು ಹೇಳಿರಿ. ವದಧ್ವಂ ಅಂತ ಹೇಳಿದರೆ ವದತ, ಲೋಟ್ಲಕಾರ ಮಧ್ಯಮ ಪುರುಷ, ವದತಾಂ ವದೇತಾಂ ವದಂತಾಂ ವದಸ್ವ ವದೇತಾಂ ವದಧ್ವಂ ಅಂತ ಹೇಳಿ, ವದಧ್ವಂ ಅಂತ ಹೇಳಿದರೆ ವದತ, ಹೇಳಿರಿ. ಪ್ರಾಯಶ್ಚಿತ್ತವನ್ನು ನೀವೆಲ್ಲ ಪಂಡಿತರು ತಿಳಿದವರು, ನಾನು ತಪ್ಪು ಮಾಡಿದ್ದೇನೆ, ಮಗನನ್ನು ಕೊಂದಿದ್ದೇನೆ, ಅದಕ್ಕೆ ಪ್ರಾಯಶ್ಚಿತ್ತವನ್ನು ಹೇಳಿ, ಶಿಕ್ಷೆಯನ್ನು ಕೊಡಿ. ಇತಿ ವದಂತಂ ತೇ ತಂ ಊಚುಹು. ಹೀಗೆ ವದಂತಂ ವದಂತೌ ವದಂತಃ, ವದಂತಂ ವದಂತೌ ವದತಃ. ವದಂತಂ ಹೇಳಿದರೆ ಹೇಳುತ್ತಿರುವವ, ಹೇಳುತ್ತಾ ಇರುವವನನ್ನು. ದ್ವಿತೀಯ ವಿಭಕ್ತಿ ಶತ್ರು ಪ್ರತ್ಯಯ ಕೃದಂತ ರೂಪ. ವದತಿ ಹೇಳುತ್ತಾನೆ, ವದನ್ ಹೇಳುತ್ತಾ. ಅದರ ದ್ವಿತೀಯ ವಿಭಕ್ತಿ ಏಕವಚನ. ವದಂತಂ ಹೀಗೆ ಹೇಳುತ್ತಿರುವವನನ್ನು, ಏನು ನನಗೆ ಶಿಕ್ಷೆಯನ್ನು ಕೊಡಿ, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಹೇಳಿ ಅಂತ ಹೇಳ್ತಾ ಇರುವಂತಹ ಭೋಜಂ ತೇ ಊಚುಹು, ತೇ ತಂ ಊಚುಹು. ತೇ ಪಂಡಿತಾಹ, ತೇ ಅಂತ ಹೇಳಿದರೆ ಅವರು, ಯಾರು ಪಂಡಿತಾಹ, ಆ ಪಂಡಿತರು, ಅಲ್ಲಿದ್ದಂತಹ ಪಂಡಿತರು. ತಂ ಊಚುಹು, ತಂ ಮುಂಜರಾಜಂ ಊಚುಹು ಅವದನ್, ಹೀಗೆ ಹೇಳಿದರು. ಉವಾಚ ಊಚತುಹು ಊಚುಹು, ತಂ ಪ್ಲಸ್ ಊಚು, ಊಚುಹು ಹೇಳಿದರೆ ಹೇಳಿದರು, ಲಿಟ್ಲಕಾರ. ರಾಜನ್ ಸಹಸಾ ವನ್ಹಿಂ ಆವಿಷ ಇತಿ. ಅವರೇನು ಹೇಳ್ತಾರೆ ಹೇಳಿದರೆ, ಹೇ ರಾಜನ್, ಎಲೆ ರಾಜನೇ, ಸಹಸಾ ವನ್ಹಿಂ ಆವಿಷ ಇತಿ. ಸಹಸ ತತ್ಕ್ಷಣಂ ಸಪತಿ, ಈ ಕೂಡಲೇ ನೀನು ಪ್ರಾಯಶ್ಚಿತ್ತ ರೂಪೇಣ ಅಗ್ನಿಂ ಪ್ರವೇಶಯ, ನೀನು ಅಗ್ನಿಯ ಪ್ರವೇಶವನ್ನು ನೀನು ಮಾಡು, ಅರ್ಥಾತ್ ನೀನು ಸಾಯಬೇಕು. ಪ್ರಾಯಶ್ಚಿತ್ತವಾಗಿ ವನ್ಹಿ ನಾಮ ಅಗ್ನಿಯನ್ನು ನೀನು ಪ್ರವೇಶಿಸು ಎಂಬುದಾಗಿ ಅವರೆಲ್ಲರೂ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ಹಾಗಾಗಿ ಮಾಡಿದ ತಪ್ಪಿಗೆ, ಮಗನನ್ನು ಕೊಂದ ತಪ್ಪಿಗೆ ಶಿಕ್ಷೆಯಾಗಿ ವನ್ಹಿ ಅಗ್ನಿಯನ್ನು ಪ್ರವೇಶ ಮಾಡಬೇಕು ಅಂತ ಹೇಳಿ ಪಂಡಿತರ ಅಭಿಪ್ರಾಯ. ಇಲ್ಲಿ ಆವಿಷ ಲೋಟ್ಲಕಾರ, ಪ್ರವಿಶತು ಪ್ರವಿಶತಾಂ ಪ್ರವಿಶಂತು ಪ್ರವಿಶ, ಆವಿಷ ಪ್ರವೇಶಿಸು ಎನ್ನುವಂಥ ಅರ್ಥ. ತತಃ ಸಮೇತ್ಯ ಬುದ್ಧಿಸಾಗರಃ ಪ್ರಾಹ, ಯಥಾ ತ್ವಂ ರಾಜಾಧಮಃ ತಥೈವ ಅಮಾತ್ಯಾಧಮೋ ವತ್ಸರಾಜಃ. ರಾಜ್ಞಿ ಧರ್ಮಣಿ ಧರ್ಮಿಷ್ಠಾಃ ಪಾಪೇ ಪರಾಪರಾಃ ಸದಾ. ರಾಜಾನಂ ಅನುವರ್ತಂತೆ ಯಥಾ ರಾಜ ತಥಾ ಪ್ರಜಾಃ ಇತಿ. ಅನಂತರಂ ತತಃ ಅನಂತರಂ ಸಮೇತ್ಯ ಬುದ್ಧಿಸಾಗರಃ ಪ್ರಾಹ. ನೋಡಿ, ಬುದ್ಧಿಸಾಗರ ಯಾವಾಗ ಮುಂಜನಿಂದ ಮೊದಲಿಗೆ ದೂರ ಮಾಡಲ್ಪಟ್ಟಂತಹ ಒಬ್ಬ ಮಂತ್ರಿ ಇರ್ತಾನಲ್ವ, ಬುದ್ಧಿಸಾಗರ ಅಂತ ಹೇಳಿ, ಸಹ ಬುದ್ಧಿಸಾಗರ ಪ್ರಾಹ, ಅವ ಕೂಡ ಅಲ್ಲಿಗೆ ಬರ್ತಾನೆ. ಸಮೇತ್ಯ ಸಮೀಪಂ ಆಗತ್ಯ, ಆ ಸ್ಥಳಕ್ಕೆ ಬಂದು ಪ್ರಾಹ ವದತಿ, ಯಥಾತ್ವಂ ರಾಜಾದಮಃ, ಏನು ಹೇಳ್ತಾನವ, ಹೇಗೆ ತ್ವಂ ರಾಜಾದಮಃ, ನೀನು ರಾಜರಲ್ಲಿ ಅಧಮ. ರಾಜಾದಮಃ, ಯಾರೆಲ್ಲ ರಾಜರಿದ್ದರೋ ಅದರಲ್ಲಿ ಅಧಮ, ಅಷ್ಟು ರಾಜರಲ್ಲಿ ಕೆಟ್ಟ ರಾಜ ನೀನು. ತಥೈವ ಅಮಾತ್ಯಾಧಮೋ ವತ್ಸರಾಜ, ಹಾಗೆ ಅಮಾತ್ಯ ಅಧಮಃ, ಅಮಾತ್ಯೇಷು ಅಮಾತ್ಯರಲ್ಲಿ ಮಂತ್ರಿಗಳಲ್ಲಿ ಅಧಮನಾದ ಕೆಟ್ಟವನು ಯಾರು ಹೇಳಿದರೆ ಆ ವತ್ಸರಾಜ ಅಂತ ಹೇಳಿದರೆ ಆ ಪುಟ್ಟ ಬಾಲಕನನ್ನು ಕೊಲ್ಲಿಕ್ಕೆ ಉಪಾಯ ಮಾಡಿದ್ದು ನೀನು ಮತ್ತು ಕೊಂದದ್ದು ಅವ. ಹಾಗಾಗಿ ರಾಜನಾದ ನೀನು ಅಧಮ, ಕೆಟ್ಟವ. ಹಾಗಾಗಿ ಆ ಕೆಲಸವನ್ನು ಮಾಡಿಕೊಟ್ಟಂತಹ ಅಮಾತ್ಯ ವತ್ಸರಾಜ ಏನಿದ್ದಾನೋ ಅವನು ಕೂಡ ಅಧಮ, ನೀವು ಅಧಮರು. ರಾಜ್ಞಿ ಧರ್ಮಿಣಿ ಧರ್ಮಿಷ್ಠಾಃ ಪಾಪೇ ಪಾಪಪರಾಃ ಸದಾ. ರಾಜಾನಾಂ ಅನುವರ್ತಂತೆ ಯಥಾ ರಾಜ ತಥಾ ಪ್ರಜಾಃ.
ರಾಜ್ಞಿ ಧರ್ಮಿಣಿ ಧರ್ಮಿಷ್ಠಾಃ ಯದಾ ರಾಜ ಧರ್ಮಿ ಧರ್ಮಾಚರಣಶೀಲಃ ಭವತಿ ತದಾ ಪ್ರಜಾಃ ಅಪಿ ಧರ್ಮಿಷ್ಠಾಃ ಭವಂತಿ. ರಾಜ್ಞಃ ಏವ ಪಾಪೇ ರತಿ ಭವತಿ ಚೇತ್ ತದಾ ಪ್ರಜಾಃ ಅಪಿ ಸದಾ ಪಾಪಪರಾಯಣಾಃ ಭವಂತಿ. ಸರ್ವದಾ ಪ್ರಜಾಃ ರಾಜಾನಾಂ ಅನುವರ್ತಂತೆ. ಸರ್ವದಾ ಪ್ರಜಾಃ ಕಾನ್ ಅನುಸರಂತಿ ರಾಜಕಂ ಅನುಸರಂತಿ ರಾಜಾನಂ ಅನುಸರಂತಿ. ಅತಃ ಏವ ಉಕ್ತಂ ಯಥಾ ರಾಜ ತಥಾ ಪ್ರಜಾಃ ಇತಿ. ಅತ್ಯಂತ ಪ್ರಸಿದ್ಧವಾದಂತಹ ಈ ಮಾತು ನೋಡಿ. ವತ್ಸರಾಜ ಹೇಳ್ತಾನೆ, ರಾಜ್ಞಿ ಧರ್ಮಿಣಿ ಧರ್ಮಿಷ್ಠಾಃ. ಯದಿ ಒಂದು ವೇಳೆ ರಾಜನು ಧರ್ಮಿಣಿ ಧರ್ಮದಲ್ಲಿದ್ದರೆ ಪ್ರಜಾಃ ಧರ್ಮಿಷ್ಠಾಃ ಪ್ರಜೆಗಳು ಧರ್ಮದಲ್ಲಿ ಇರುತ್ತಾರೆ, ಧರ್ಮಿಷ್ಠರಾಗಿರ್ತಾರೆ. ಇಲ್ಲಿ ಸತಿ ಸಪ್ತಮಿ ಪ್ರಯೋಗ, ರಾಜ್ಞಿ ಧರ್ಮಿಣಿ ಅಂತ ಹೇಳಿ ಸತಿ ಸಪ್ತಮಿ ಪ್ರಯೋಗ. ಆದಾಗ ಆಗಲು ಎನ್ನುವಂತಹ ಅರ್ಥ ಬರುವ ಸಂದರ್ಭದಲ್ಲಿ ಎರಡೂ ಕೂಡ ಸಪ್ತಮಿ ವಿಭಕ್ತಿಯಲ್ಲಿ ಇರ್ತದೆ. ರಾಜ್ಞಿ ಧರ್ಮಿಣಿ ಅಂದರೆ ರಾಜನು ಧರ್ಮದಲ್ಲಿದ್ದರೆ, ಧರ್ಮವನ್ನು ಪಾಲಿಸ್ತಾ ಇದ್ದರೆ, ಪ್ರಜಾಃ ಧರ್ಮಿಷ್ಠಾಃ ಪ್ರಜೆಗಳು ಧರ್ಮಿಷ್ಠರಾಗ್ತಾರೆ, ಧರ್ಮದ ಮಾರ್ಗದಲ್ಲೇ ಹೋಗ್ತಾರೆ. ಒಂದು ವೇಳೆ ರಾಜ್ಞಿ ಪಾಪೆ ರಾಜನು ಪಾಪದಲ್ಲೇ ತೊಡಗಿಸಿಕೊಂಡ್ರೆ ಅಥವಾ ಪಾಪವನ್ನೇ ಮಾಡ್ತಾ ಇದ್ದರೆ, ಅಧರ್ಮದ ಕೆಲಸವನ್ನೇ ರಾಜನು ಮಾಡ್ತಾ ಬಂದರೆ ಪ್ರಜಾಃ ಪಾಪಪರಾಃ ಸದಾ. ಆಗ ಪ್ರಜೆಗಳು ಕೂಡ ಸದಾ ಕಾಲ ಪಾಪಪರರಾಗ್ತಾರೆ, ಪಾಪದ ಕೆಲಸಗಳನ್ನೇ ಮಾಡ್ತಾ ಬರ್ತಾರೆ. ಪ್ರಜೆಗಳೆಲ್ಲ ರಾಜಾನಂ ಅನುವರ್ತಂತೆ. ಯಾವತ್ತೂ ಕೂಡ ಪ್ರಜೆಗಳು ರಾಜಾನಂ ಅನುವರ್ತಂತೆ, ರಾಜನನ್ನು ಅನುಸರಿಸುತ್ತಾ ಇರ್ತಾರೆ. ಯಥಾ ರಾಜ ತಥಾ ಪ್ರಜಾಃ. ಹೇಗೆ ರಾಜನು ಹಾಗೆ ಪ್ರಜೆಗಳು ಇರ್ತಾರೆ ಅಂತ ಹೇಳಿ ಒಂದು ಮಾತನ್ನು ಬುದ್ಧಿಸಾಗರ ಆ ಸಂದರ್ಭದಲ್ಲಿ ಒಂದು ಹೇಳ್ತಾನೆ. ತತಃ ರಾತ್ರೌ ಏವ ವನ್ಹಿ ಪ್ರವೇಶನಂ ನಿಶ್ಚಿತೆ ರಾಜ್ಞಿ ಸರ್ವೇ ಸಾಮಂತಾಃ ಪೌರಾಃ ಚ ಮಿಲಿತಾಃ ಪುತ್ರಂ ಹತ್ವಾ ಪಾಪಭಯಾತ್ ಭೀತಃ ನೃಪತಿಃ ವನ್ಹಿಂ ಪ್ರವಿಶತಿ ಇತಿ ಕಿಂವದಂತಿ ಸರ್ವತ್ರ ಅಜನಿ. ತತೋ ರಾತ್ರೌ ಏವ ವನ್ಹಿ ಪ್ರವೇಶನಂ ನಿಶ್ಚಿತೆ ರಾಜ್ಞಿ. ತತಃ ಅನಂತರ ರಾತ್ರೌ ಏವ, ರಾತ್ರಾವೇವ ವಾಂತಾದೇಶ ಸಂಧಿ, ಆ ರಾತ್ರಿ ಅಂದೇ ಅವತ್ತೇ ವನ್ಹಿ ಪ್ರವೇಶನಂ ನಿಶ್ಚಿತೆ ರಾಜ್ಞಿ. ರಾಜ್ಞಿ ಆ ರಾಜನು ವನ್ಹಿ ಪ್ರವೇಶನಂ ನಿಶ್ಚಿತೆ, ಅಗ್ನಿ ಪ್ರವೇಶವು ರಾಜನು ನಿಶ್ಚಯಿಸಲು, ಆ ದಿವಸವೇ ನಾನು ರಾತ್ರಿ ಅಗ್ನಿ ಪ್ರವೇಶವನ್ನು ಮಾಡ್ತೇನೆ ಅಂತ ಹೇಳಿ ಮುಂಜರಾಜ ನಿಶ್ಚಯಿಸಿದಾಗ. ಇಲ್ಲಿ ಕೂಡ ಸತಿ ಸಪ್ತಮಿ ಪ್ರಯೋಗ. ನಿಶ್ಚಿತೇ ರಾಜ್ಞಿ ಅಂದರೆ ನಿಶ್ಚಯವನ್ನು ಮಾಡಿದಾಗ ಎನ್ನುವಂಥ ಅರ್ಥದಲ್ಲಿ ಸಪ್ತಮಿ ಪ್ರಯೋಗ. ರಾಜ್ಞಿ ಸಪ್ತಮಿ ವಿಭಕ್ತಿ, ರಾಜ್ಞಿ ರಾಜ್ಞೋಃ ರಾಜಸು ಅಂತ ಹೇಳಿ ನಿಶ್ಚಿತೆ ಸಪ್ತಮಿ ವಿಭಕ್ತಿ. ಆ ದಿವಸ ರಾತ್ರಿಯೇ ಅಗ್ನಿ ಪ್ರವೇಶವನ್ನು ರಾಜನು ಮಾಡ್ತಾನೆ ಅಂತ ನಿರ್ಧಾರ ಮಾಡಿದಾಗ ಸರ್ವೇ ಸಾಮಂತಾಃ, ಅಲ್ಲಿದ್ದಂತಹ ಸರ್ವೇ ಸಾಮಂತಾಃ ಸಾಮಂತರಾಜರು, ಸಣ್ಣ ಸಣ್ಣ ರಾಜರು, ಪೌರಾಃ ನಾಗರಿಕಾಃ ಅಲ್ಲಿದ್ದಂತಹ ನಾಗರಿಕರು, ಮಿಲಿತಾಃ ಎಲ್ಲರೂ ಒಟ್ಟು ಸೇರಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಟ್ಟಿಗೆ ಸೇರಿದರು. ಅವರು ಏನು ಮಾತಾಡ್ಕೊಳ್ತಾರೆ? ಪುತ್ರಂ ಹತ್ವಾ ಪಾಪಭಯಾತ್ ಭೀತಃ ನೃಪತಿಃ ವನ್ಹಿಂ ಪ್ರವಿಶತಿ ಇತಿ. ಪುತ್ರಂ ಹತ್ವಾ ಮಗನನ್ನು ಭೋಜರಾಜನನ್ನು ಕೊಂದು ಪಾಪಭಯಾತ್ ಈಗ ಪಾಪದ ಭಯದಿಂದ, ಪಾಪದ ಕಾರಣದಿಂದ ಭೀತಃ ಭಯಗೊಂಡು ನೃಪತಿಃ ವನ್ಹಿಂ ಪ್ರವಿಶತಿ, ನೃಪತಿಃ ರಾಜ ಮುಂಜಃ ವನ್ಹಿಂ ಅಗ್ನಿಂ ಪ್ರವಿಶತಿ, ಈಗ ಅಗ್ನಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಪ್ರಾಯಶ್ಚಿತ್ತವಾಗಿ ಅವ ತನ್ನನ್ನು ತಾನು ಅಗ್ನಿಯಲ್ಲಿ ಸುಟ್ಟುಕೊಳ್ತಾ ಇದ್ದಾನೆ ಅಂತ ಹೇಳಿ ಕಿಂವದಂತಿ ಸರ್ವತ್ರ ಅಜನಿ. ಕಿಂವದಂತಿ ನಾಮ ವಾರ್ತಾ. ಕಿಂವದಂತಿ ಅಂತ ಹೇಳಿದರೆ ಸುದ್ದಿ, ಗಾಳಿ ಸುದ್ದಿ, ಸಮಾಚಾರ, ವಾರ್ತಾ ಮಾತು. ಸರ್ವತ್ರ ಅಜನಿ, ಎಲ್ಲ ಕಡೆ ಸರ್ವ ಹರಡಿತು, ಹೋಯಿತು, ಉಂಟಾಯಿತು. ಸರ್ವತ್ರ ಅಜನಿ ಅಂತ ಹೇಳಿದರೆ ಅಭವತ್ ಆಯಿತು, ಲುಂಗ್ಲಕಾರ. ಅಜನಿ ಅಂತ ಹೇಳುವಂಥದ್ದು ಇದು ಲುಂಗ್ಲಕಾರ. ಜಾಯತೆ ಉಂಟಾಗುತ್ತದೆ, ಅಜನಿ ಉಂಟಾಯಿತು ಅಂತೇಳಿ ಅಜನಿಶತ ಅಂತ ಕ್ರಿಯಾಪದ. ತತಃ ರಾಜ ಮರಣವಾರ್ತಾಂ ಶುತ್ವಾ ವತ್ಸರಾಜಃ ಸಭಾಗೃಹಂ ಆಗತ್ಯ ಬುದ್ಧಿಸಾಗರಂ ನತ್ವಾ ಶನೈಃ ಪ್ರಾಹ. ತತಃ ಅನಂತರ
ಮರಣಮಾರ್ತಾಂ ರಾಜಮರಣಮಾರ್ತಾಂ ಶುತ್ವಾ ಅನಂತರಂ ರಾಜ ಪ್ರಾಯಶ್ಚಿತ್ತರೂಪೇಣ ಅಗ್ನಿಂ ಪ್ರವಿಶತಿ ಇತಿ ವಾರ್ತಾಂ ಶುತ್ವಾ ವತ್ಸರಾಜಃ ಸಭಾಗೃಹಂ ಆಗಚ್ಚತಿ ಆಗತ್ಯ ಬುದ್ಧಿಸಾಗರಂ ನತ್ವಾ ಶನೈಃ ಅಥವಾ ಮಂದೈಃ ಅಲ್ಪಸ್ವರೇಣ ವದತಿ ತಾತ ಮಯಾ ಭೋಜೋ ರಕ್ಷಿತಃ ಇತಿ ಅಹಂ ಭೋಜಂ ರಕ್ಷಿತವಾನ್ ಇತಿ ಬುದ್ಧಿಸಾಗರಃ ಚ ತಸ್ಯ ಕರ್ಣೆ ಕಿಮಪಿ ಅಕಥಯತ್. ಬುದ್ಧಿಸಾಗರಃ ತಸ್ಯ ವತ್ಸರಾಜಸ್ಯ ಕರ್ಣೆ ಏಕಂ ಉಪಾಯಂ ವದತಿ. ನೋಡಿ, ತತಃ ರಾಜ ಮರಣವಾರ್ತಾಂ ಶ್ರುತ್ವಾ, ಅನಂತರ ರಾಜ ತನ್ನನ್ನು ತಾನು ಚಿತೆಗೆ ಹಾರ್ತಾನೆ, ಅಗ್ನಿಯನ್ನು ಪ್ರವೇಶ ಮಾಡ್ತಾನೆ ಎನ್ನುವ ವಾರ್ತೆಯನ್ನು ಕೇಳಿ ವತ್ಸರಾಜ, ಭೋಜನನ್ನು ರಕ್ಷಣೆ ಮಾಡಿದಂತಹ ವತ್ಸರಾಜ ಸಭಾಗೃಹಂ ಆಗತ್ಯ, ಸಭಾಗೃಹಕ್ಕೆ ಬರ್ತಾನೆ. ಸಭಾಗೃಹಕ್ಕೆ ಬಂದು ಬುದ್ಧಿಸಾಗರಂ ನತ್ವ, ಆ ಮಂತ್ರಿ, ಮೊದಲಿನ ಮಂತ್ರಿ ಇರ್ತಾನಲ್ಲ ಆ ಬುದ್ಧಿಸಾಗರನಿಗೆ ನಮಸ್ಕಾರ ಮಾಡಿ ಶನೈಹಿ ಪ್ರಾಹ, ಯಾರಿಗೂ ಗೊತ್ತಾಗದಾಗೆ ಮೆಲ್ಲವಾಗಿ, ಶನೈಹಿ ಮಂದವಾಗಿ ಮಂದಂ ಪ್ರಾಹ ವದತಿ, ಏನು ತಾತ, ಹೇ ತಾತ, ಎಲೆ ಹಿರಿಯರೇ, ಮಯಾ ಭೋಜೋ ರಕ್ಷಿತಃ, ನನ್ನಿಂದ ಭೋಜನು ರಕ್ಷಿಸಲ್ಪಟ್ಟಿರುವನು, ನಾನು ಭೋಜನನ್ನು ರಕ್ಷಣೆ ಮಾಡಿದ್ದೇನೆ. ತಾಂತ ಭೂತಕೃದಂತ ಇತಿ, ಭೋಜ ಸಾಯಲಿಲ್ಲ, ಇದ್ದಾನೆ. ಬುದ್ಧಿಸಾಗರಃ ಚ ತಸ್ಯ ಕರ್ಣೆ ಕಿಮಪಿ ಅಕಥಯತ್, ಕೂಡಲೇ ಬುದ್ಧಿಸಾಗರ ತಸ್ಯ ಕರ್ಣೆ, ವತ್ಸರಾಜಸ್ಯ ಕರ್ಣೆ, ಅವನ ಕಿವಿಯಲ್ಲಿ ಕಿಮಪಿ ಅಕಥಯತ್, ಕಿಮಪಿ ಏನೋ ಒಂದು ಉಪಾಯವನ್ನು ಮಾಡಿ, ಆ ಉಪಾಯವನ್ನು ಅಕಥಯತ್ ಅವದತ್ ಹೇಳಿದನು, ಕಿವಿಯಲ್ಲಿ ಏನೋ ಹೇಳ್ತಾನೆ. ಏನು ಹೇಳ್ತಾನೆ? ತತಃ ಮುಹೂರ್ತೇನ ಕೋಪಿ ಮೂರ್ತಿಮಾನ್ ಚಂದ್ರಚೂಡಃ ಇವ ಕಾಪಾಲಿಕಃ ಸಭಾಂ ಸಮಾಗತಃ. ಏನೋ ಒಂದು ಪ್ಲ್ಯಾನ್ ಮಾಡ್ತಾರೆ. ತತಃ ಮುಹೂರ್ತೇನ, ಅನಂತರಂ ಅಲ್ಪ ಸಮಯಾನಂತರಂ ಕೋಪಿ ಮೂರ್ತಿಮಾನ್ ಚಂದ್ರಚೂಡಃ ಇವ ಶಿವಃ ಇವ ದೇಹಧಾರಿ ಕಾಪಾಲಿಕಃ ಸಭಾಂ ಸಮಾಗತಃ, ಸಭಾಂ ಪ್ರತಿ ಆಗತಃ. ಅಮಾತ್ಯಃ ಬುದ್ಧಿಸಾಗರಃ ತಂ ವೀಕ್ಷ್ಯ ಪ್ರಾಹ ಕುತ ಆಗಮ್ಯತೆ ಕುತ್ರ ತೇ ನಿವೇಶಃ ಚ ಇತಿ. ತತಃ ಅನಂತರ ಮುಹೂರ್ತಕಃ, ಮುಹೂರ್ತೇನ ಅಂದರೆ ಸ್ವಲ್ಪ ಸಮಯದಲ್ಲಿಯೇ ಇವರೆಲ್ಲ ಏನೋ ಪ್ಲ್ಯಾನ್ ಮಾಡಿ, ಕೋಪಿ ಮೂರ್ತಿಮಾನ್, ಯಾವನೋ ಒಬ್ಬ ಮೂರ್ತಿಮಾನ್ ಚಂದ್ರಚೂಡ ಇವ, ಶಿವನಂತೆ ದೇಹಧಾರಿಯಾದಂತಹ ಮೂರ್ತಿಮಾನ್, ಮೂರ್ತಿ ಹೇಳಿದೆ ದೇಹ, ವಿಗ್ರಹ, ಮೂರ್ತಿಮಾನ್ ಚಂದ್ರಚೂಡ ಇವ, ಚಂದ್ರಚೂಡ ಚಂದ್ರನನ್ನು ತಲೆಯಲ್ಲಿ, ತನ್ನ ಜುಟ್ಟಿನಲ್ಲಿ, ಜಟೆಯಲ್ಲಿ ಹೊತ್ತುಕೊಂಡವ ಎನ್ನುವಂಥ ಅರ್ಥ. ಅಂದರೆ ಈಶ್ವರನಂತೆ ಕಾಣುವಂತಹ, ದೇಹಧಾರಿಯಾದ ಶಿವನಂತಿರುವಂತಹ ಒಬ್ಬ ಕಾಪಾಲಿಕನು, ಒಬ್ಬ ಈಶ್ವರನ ಭಕ್ತನು, ಕಾಪಾಲಿಕನು ಸಭಾಂ ಸಮಾಗತಃ, ಅಘೋರಿಗಳಿರ್ತಾರಲ್ವ ಆ ರೀತಿಯಲ್ಲೇ ಒಬ್ಬ ಕಾಪಾಲಿಕ ಅಘೋರಿ ಸಭಾಂ ಆಗತಃ, ಸಭೆಗೆ ಬರ್ತಾನೆ. ಇದೆಲ್ಲ ಇವರ ಉಪಾಯ, ವತ್ಸರಾಜ ಮತ್ತು ಬುದ್ಧಿಸಾಗರ ಉಪಾಯ. ಅಮಾತ್ಯ ಬುದ್ಧಿಸಾಗರ ತಂ ವೀಕ್ಷ್ಯ ಪ್ರಾಹ, ಅಮಾತ್ಯ ಬುದ್ಧಿಸಾಗರ ತಂ ವೀಕ್ಷ್ಯ, ಆ ಕಾಪಾಲಿಕನನ್ನು ನೋಡಿ ಪ್ರಾಹ ವದತಿ, ಯೋಗೀಂದ್ರ, ಹೇ ಯೋಗೀಂದ್ರ, ಅವನಿಗೆ ಪ್ರಶ್ನಿಸ್ತಾನೆ ಬುದ್ಧಿಸಾಗರ, ಕುತ ಆಗಮ್ಯತೆ ಕುತ್ರ ತೇ ನಿವೇಶಃ ಚ ಇತಿ. ಕುತಃ ಆಗಮ್ಯತೆ, ಕುತಃ ಆಗತವಾನ್, ಏವಂ ಕುತ್ರ ತೇ ನಿವೇಶಃ, ಕುತ್ರ ತೇ ನಿವೇಶಃ ಚ, ಕುತ್ರ ಭವತಃ ಗೃಹಂ ವಾಸಸ್ಥಾನಂ ಇತಿ. ನೀನು ಎಲ್ಲಿಂದ ಬಂದವ ಯೋಗೀಂದ್ರನೇ, ಎಲ್ಲಿಂದ ಬರಲ್ಪಟ್ಟಿದೆ, ಆಗಮ್ಯತೆ ಬರಲ್ಪಟ್ಟಿದೆ ಕರ್ಮಣಿ ರೂಪದಲ್ಲಿ ಉಂಟು, ಎಲ್ಲಿ ನಿನ್ನ ವಾಸಸ್ಥಾನ, ತೇ ತವ ನಿವೇಶಃ ಚ ಕುತ್ರ, ಎಲ್ಲಿ ನಿನ್ನ ವಾಸಸ್ಥಾನ ಅಂತ ಹೇಳ್ತಾನೆ. ತದಾ ಯೋಗಿ ಪ್ರಾಹ, ಆಗ ಯೋಗಿ ಹೇಳ್ತಾನೆ, ಉತ್ತರ ಕೊಡ್ತಾನೆ, ದೇವ ಅಸ್ಮಾಕಂ ನೈಕೋ ದೇಶಃ ಸರ್ಪದಷ್ಟಂ ಶಸ್ತ್ರಭಿನ್ನಶಿರಸ್ಕಂ ರೋಗಗ್ರಸ್ತಂ ಚ ತತ್ಕ್ಷಣಾದೇವ ವಿಗತ ವ್ಯಾಧಿ ಸಂಚಯಂ ಕುರ್ಮಃ ಇತಿ. ತದಾ ಯೋಗಿ ಅವದತ್, ಅಹಂ ಅಸ್ಮಾಕಂ ನೈಕೋ ದೇಶಃ, ಅಹಂ ಏಕತ್ರ ದೇಶೇ ವಾಸಂ ನಾ ಕರೋಮಿ, ನಾನು ಒಂದೇ ಕಡೆ ಎಲ್ಲಿಯೂ ಕೂಡ ನಾನು ವಾಸ ಮಾಡುವವ ಅಲ್ಲ. ಮತ್ತು
ನನ್ನ ಕೆಲಸ ಏನು ಮಾಡ್ತಾ ಇರ್ತೇನೆ, ಸರ್ಪದಷ್ಟಂ ಸರ್ಪೇಣ ದಷ್ಟಂ, ಸರ್ಪದಿಂದ ಕಚ್ಚಲ್ಪಟ್ಟವನನ್ನು, ದಷ್ಟಂ ಅಂತ ಹೇಳಿದರೆ ಕಚ್ಚಲ್ಪಡುವುದು, ಸರ್ಪೇಣ ಸರ್ಪದಿಂದ ಯಾರು ಕಚ್ಚಿಸಲ್ಪಟ್ಟಂತಹ ವ್ಯಕ್ತಿ ಇದ್ದಾನೋ ಅವನನ್ನು, ಸರ್ಪದಿಂದ ಕಚ್ಚಿಸಲ್ಪಟ್ಟ, ಶಸ್ತ್ರ ಭಿನ್ನ ಶಿರಸ್ಕಂ ಶಸ್ತ್ರಾತ್ ಭಿನ್ನ ಶಿರಸ್ಕಂ, ಶಸ್ತ್ರದಿಂದ ಯಾವುದೇ ಶಸ್ತ್ರದಿಂದ ಖಡ್ಗದಿಂದ, ಭಿನ್ನ ಶಿರಸ್ಕಂ ತುಂಡರಿಸಲ್ಪಟ್ಟ ಯಾವ ಶಿರಸ್ಕಂ ತಲೆಯನ್ನು ಎನ್ನುವಂಥ ಅರ್ಥ. ಶಸ್ತ್ರಗಳಿಂದ ತುಂಡು ಮಾಡಲ್ಪಟ್ಟ ತಲೆಯುಳ್ಳವನನ್ನು, ಮತ್ತು ರೋಗಗ್ರಸ್ತಂ ರೋಗೇನ ಗ್ರಸ್ತಂ ರೋಗಗ್ರಸ್ತನನ್ನು, ರೋಗದಿಂದ ನುಂಗಲ್ಪಟ್ಟವನನ್ನು, ಇಡೀ ರೋಗಕ್ಕೆ ಒಳಪಟ್ಟಂತಹ ಯಾವ ದೇಹಧಾರಿ ಯಾರಿದ್ದಾನೋ ಅವನನ್ನು, ರೋಗದಿಂದ ಪೀಡನೆಗೊಳಗಾದವನನ್ನು, ತಕ್ಷಣಾದೇವ ವಿಗತ ವ್ಯಾಧಿ ಸಂಚಯಂ ಕುರ್ಮಃ ಇತಿ, ತತ್ಕ್ಷಣಾತೇವ ತಕ್ಷಣದಿಂದಲೇ ಕೂಡಲೇ ನನ್ನ ಶಕ್ತಿಯಿಂದ ವಿಗತ ವ್ಯಾಧಿ ಸಂಚಯಂ, ವಿಗತ ಹೋಗಲ್ಪಟ್ಟ, ವಿಗತ ಹೇಳಿದರೆ ಹೋಗಲ್ಪಟ್ಟ, ವ್ಯಾಧಿ ಸಂಚಯಂ ರೋಗಗಳ ಸಮೂಹ ಉಳ್ಳವನನ್ನಾಗಿ ಕುರ್ಮಃ ನಾನು ಮಾಡುತ್ತೇವೆ. ಎಂಥ ರೋಗ ಇದ್ದರೂ ಕೂಡ, ಎಂತಹ ಸಮಸ್ಯೆಗಳಿದ್ದರೂ, ಹಾವಿನಿಂದ ಕಚ್ಚಿಸಲ್ಪಟ್ಟ ವ್ಯಕ್ತಿ ಇದ್ದರೂ, ಅಥವಾ ಶಸ್ತ್ರ ಭಿನ್ನ ಶಿರಸ್ಕಂ, ಇಲ್ಲಿ ಭೋಜನನು ತಲೆ ಕಡ್ದು ಅವನನ್ನು ಕೊಂದಿದ್ದಾರೆ ಅಂತ ಎನ್ನುವಂತಹದ್ದು ಸುದ್ದಿ ಅಲ್ವಾ, ಮುಂಜಾನೆ ಗೊತ್ತಿದೆ. ಹಾಗಾಗಿ ತಲೆ ತುಂಡರಿಸಲ್ಪಟ್ಟಂತಹ ಒಬ್ಬ ವ್ಯಕ್ತಿ ಯಾರಿದ್ದಾನೋ ಅವನನ್ನು, ರೋಗಗ್ರಸ್ತಂ ರೋಗಗಳನ್ನು ಹೊಂದಿದ್ದರೂ ಕೂಡ ಅಂಥವನನ್ನು ತತ್ಕ್ಷಣಾದೇವ ಕೂಡಲೇ ನಾನು ಹೇಗೆ ವಿಗತ ವ್ಯಾಧಿ ಸಂಚಯಂ ಕೂಡಲೇ ಹೋಗಲ್ಪಟ್ಟ ರೋಗಗಳ ಸಮೂಹ ಉಳ್ಳವನನ್ನಾಗಿ ಮಾಡ್ತೇನೆ, ಅಂದರೆ ಹಲವಾರು ರೋಗಗಳನ್ನು ನಾನು ಹೋಗಲಾಡಿಸ್ತೇನೆ, ಅಷ್ಟು ಶಕ್ತಿ ನನಗುಂಟು ಅಂತ ಹೇಳಿ ಆ ಕಾಪಾಲಿಕ ಆ ಘೋರಿ ಹೇಳ್ತಾನೆ. ರಾಜ ಅಪಿ ಕುಢ್ಯಂತರಹಿತ ಏವ ಶ್ರುತ ಸಕಲ ವೃತ್ತಾಂತಹ ಸಭಾಂ ಆಗತಃ ಕಾಪಾಲಿಕಂ ದಂಡವತ್ ಪ್ರಣಮ್ಯ ಯೋಗೀಂದ್ರ ಮಹಾಪಾಪಿನಾ ಮಯ ಹತಸ್ಯ ಪುತ್ರಸ್ಯ ಪ್ರಾಣದಾನೇನ ಮಾಂ ರಕ್ಷಾ ಇತಿ ಆಹ. ನೋಡಿ ಹೇಳ್ತಾನೆ, ರಾಜಾಪಿ ಕುಡ್ಯಂತರ್ಹಿತ ಏವ ರಾಜಾಪಿ ರಾಜನೂ ಕೂಡ ಅಲ್ಲೇ ಗೋಡೆಯ ಬದಿ ಕುಡ್ಯಂತರ್ಹಿತ ಕುಡ್ಯ ಅಂತ ಹೇಳಿದರೆ ಕುಡ್ಯ ಅಂತರ್ಹಿತ ಏವ ಭಿತ್ತಿ, ಕುಡ್ಯ ಅಂತ ಹೇಳಿದರೆ ಭಿತ್ತಿ ಗೋಡೆ, ಅಭ್ಯಂತರ್ಹಿತ ಅಭ್ಯಂತರ ಅಂತ ಹೇಳಿದರೆ ಪೃಷ್ಠತಃ ಗೋಡೆಯ ಹಿಂದಿನಿಂದ, ರಾಜನು ಅಲ್ಲೇ ಗೋಡೆಯ ಹಿಂದೆ ನಿಂತುಕೊಂಡು ಇದೆಲ್ಲ ಕೇಳ್ತಾನೆ. ಅವನ ಶಕ್ತಿ ಏನು, ಏನೆಲ್ಲ ಕೆಲಸ ಮಾಡ್ತಾನೆ, ಏನನ್ನೆಲ್ಲ ಸಾಧನೆ ಮಾಡಿ ತೋರಿಸ್ತಾನೆ ಎನ್ನುವಂತಹ ಮಾತನ್ನು ಕೇಳಿ, ಶ್ರುತ ಸಕಲ ವೃತ್ತಾಂತಹ ಇದನ್ನೆಲ್ಲ ಕೇಳಿದ ನಂತರ ಮರೆಯಲ್ಲೇ ಇದ್ದುಕೊಂಡು ಕೇಳಿದ ಎಲ್ಲ ವೃತ್ತಾಂತ ಉಳ್ಳವನಾಗಿ ಎಲ್ಲ ವಿಷಯಗಳನ್ನು ಕೇಳಿ, ಸಭಾಂ ಆಗತಃ ಎದುರು ಬರ್ತಾನೆ, ಹಿಂದೆಯಲ್ಲಿ ಕದ್ದು ಕೇಳ್ತಾ ಇದ್ದಂತಹ ಮುಂಜರಾಜ ಸಭಾಂ ಆಗತಃ ಎದುರು ಬಂದು ಸಭೆಗೆ ಬಂದು, ಕಾಪಾಲಿಕಂ ದಂಡವತ್ ಪ್ರಣಮ್ಯ ಆ ಕಾಪಾಲಿಕನನ್ನು ಆ ಘೋರಿಯನ್ನು ದಂಡವತ್ ಪ್ರಣಮ್ಯ ದಂಡದಂತೆ ನೇರವಾಗಿ ಕಾಪಾಲಿಯನ್ನು ದಂಡದಾಗಿ ಉದ್ದಂಡ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ, ಹೇ ಯೋಗೀಂದ್ರ ಮಹಾಪಾಪಿನಾ ಮಯ ಹತಸ್ಯ ಪುತ್ರಸ್ಯ ಪ್ರಾಣದಾನೇನ ಮಾಂ ರಕ್ಷಾ ಇತಿ ಪ್ರಾಹ. ಹೇ ಯೋಗೀಂದ್ರನೇ, ಮಹಾಪಾಪಿನಾ ಮಯ ಮಹಾಪಾಪಿಯಾದಂತಹ ಮಯ ನನ್ನಿಂದ ಹತಸ್ಯ ಪುತ್ರಸ್ಯ ಕೊಲ್ಲಲ್ಪಟ್ಟ ಆ ಮಗನಿಗೆ, ಹತಸ್ಯ ಪುತ್ರಸ್ಯ ಕೊಲ್ಲಲ್ಪಟ್ಟ ಮಗನಿಗೆ ಪ್ರಾಣದಾನೇನ ಮಾಂ ರಕ್ಷಾ ಪ್ರಾಣದಾನ ಮಾಡುವ ಮೂಲಕ ಮಾಂ ರಕ್ಷಾ ನನ್ನನ್ನು ರಕ್ಷಿಸು ಅಂತೇಳಿ ಹೇಳ್ತಾನೆ. ಯಾಕಂತ ಹೇಳಿದರೆ ಶಿರವನ್ನು ತಲೆಯನ್ನು ಕಡಿದು ತಂದಿದೆ, ದೇಹದಿಂದ ತಲೆ ಭಿನ್ನವಾಗಿದೆ, ಅಂತಹ ಭಿನ್ನಗೊಂಡಂತಹ ದೇಹಧಾರಿ ಯಾರಿದ್ದರೂ ಕೂಡ ಆ ತಲೆಯನ್ನು ನಾನು ಅವನನ್ನು ಮತ್ತೆ ಬದುಕಿಸ್ತೇನೆ ಎನ್ನುವಂತಹ ಮಾತನ್ನು ಇವ ಹೇಳ್ತಾನಲ್ವ ಘೋರಿ ಕಾಪಾಲಿಕ. ಹಾಗಾಗಿ ಇವ ಎಲ್ಲಿಯಾದರೂ ಭೋಜನನ್ನು ರಕ್ಷಿಸ್ಬೋದು ಅಂತ ಒಂದು ಆಸೆ ಇಟ್ಟುಕೊಂಡು ರಾಜ ಅವನ ಹತ್ರ ಬೇಡ್ತಾನೆ, ಕ್ಷಮೆಯನ್ನು ಕೇಳಿ ಒಂದು ಉಪಾಯವನ್ನು ಏನಾದರೂ ಮಾಡಿ ಅವನನ್ನು ಬದುಕಿಸಿ ಅಂತ ಹೇಳಿ ರಾಜ ಕೇಳ್ಕೊಳ್ತಾನೆ.